ಹಾಯ್ ಹಲೋ ನಮಸ್ಕಾರ. ಸಂಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಎಸ್, ಈ ಹಬ್ಬದ ಮೆರುಗನ್ನ ಮತ್ತಷ್ಟು ಹೆಚ್ಚಿಸೋಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮ್ಯಾಂಗೋ ಪಚ್ಚ ಟೀಮ್. ಸೊ ಯಾರಿದ್ದಾರೆ ನನ್ನ ಜೊತೆಗೆ? ಫಸ್ಟ್ ಇರೋದು, ಇದು ಕೇವಲ ಹೆಸರಲ್ಲ, ನಮ್ಮ ಇಂಡಸ್ಟ್ರಿಯ ಭರವಸೆ ಅಂದರೆ ತಪ್ಪಾಗಲ್ಲ. ಇವರು ತೆರೆ ಮುಂದೆ ಬರೋಕ್ಕಿಂತ ಮುಂಚೆ ತೆರೆ ಹಿಂದೆ ಬಹಳಷ್ಟು ಪ್ರಿಪರೇಷನ್ ಮಾಡ್ಕೊಬಂದಿರುವಂತಹ ಮೇಕರ್ ಅಷ್ಟೇ ಅಲ್ಲ, ಫಂಟಾಸ್ಟಿಕ್ ಪರ್ಫಾರ್ಮರ್ ಅನ್ನೋದಕ್ಕೆ ನೋ ಡೌಟ್. ಹಾಗೆ ಕಿಚ್ಚನ ಪ್ರೀತಿಯ ಅಳಿಯ, ನಮ್ಮ ಅಭಿನಯ ಚಕ್ರವರ್ತಿಯ ವಾರಸುದಾರ, ಒನ್ ಅಂಡ್ ಓನ್ಲಿ ಸಾಂಚತ್ ಸಂಜಯ್ ಇದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸಂಕ್ರಾಂತಿ ಹಬ್ಬದ ಶುಭಾಶಯ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ. ಲುಕಿಂಗ್ ವೆರಿ ನೈಸ್. ಥ್ಯಾಂಕ್ ಯು. ನಿಮ್ಮ ಪಕ್ಕ ನೀವು ನನಗೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿದ್ರಲ್ಲ, ನನಗೆ ಇನ್ನೂ ಸ್ವಲ್ಪ ಬ್ಲಶ್ ಜಾಸ್ತಿ ಖುಷಿ ಜಾಸ್ತಿ ಆಯಿತು. ಆ್ಯಂಡ್ ಇದು ಕೇವಲ ಗ್ಲಾಮರ್ ಬೊಂಬೆ ಅಲ್ಲ, ನಟನೆಗೂ ಸೈ ಡ್ಯಾನ್ಸರ್ ಕೂಡ ಹೌದು, ಇಫ್ ಐ ಆಮ್ ನಾಟ್ ರಾಂಗ್. ಕಣ್ಣಲ್ಲೇ ಮಾತಾಡ್ತಾರೆ, ಕಣ್ಣಲ್ಲೇ ಅಭಿನಯ ಮಾಡ್ತಾರೆ. ಇಟ್ಸ್ ನನ್ ಅದರ್ ದ್ಯಾನ್ KTM ಚಿತ್ರದಲ್ಲಿ ಅವರ ಒಂದು ಆ್ಯಕ್ಟಿಂಗನ್ನು ತೋರಿಸಿರುವಂತಹ ಕಾಜಲ್ ಕೊಂದರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಹೇಗಿದ್ದೀರಾ? ಆರಾಮ್, ನೀವು? ಸೊ ನಾನು ಸಖತ್ತಾಗಿದ್ದೀನಿ. ಹೇಗಿತ್ತು ಸಂಕ್ರಾಂತಿ ಹಬ್ಬ? ಹೇಗೆ ಸಾಗ್ತಿದೆ ಸಂಕ್ರಾಂತಿ ಹಬ್ಬ? ಚೆನ್ನಾಗಿ ನಡೀತಿದೆ ಹೀಗೆ ಇಂಟರ್ವ್ಯೂಸ್ ಮೂಲಕ. ಸೊ ಬೆಸ್ಟ್ ವೇ ಟು ಸೆಲೆಬ್ರೇಟ್ ಐ ಥಿಂಕ್. ಎಸ್, ಅವರು ಕಿಚ್ಚ, ಇವರು ಪಚ್ಚ. ಏನಿದು ಕೋಇನ್ಸಿಡೆನ್ಸ್ ಅಷ್ಟೇ. ಕೋಇನ್ಸಿಡೆನ್ಸಾ? ವಾಂಟೆಡ್ಲಿ ಹಿಂಗೆ ಬರಬೇಕು ಅಂತ ಏನಿರಲಿಲ್ಲ. ಬರಬೇಕಾಗಿದ್ದು ನನಗೆ ಬರಬೇಕಾಯ್ತು, ಬಂತು ಅದು. ಹಬ್ಬ. ಓಕೆ. ಅದು ಆ್ಯಕ್ಚುಲಿ ಇಟ್ ವಾಸ್ ನಾಟ್, ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಲಿಲ್ಲ ಅದನ್ನ. ಸೊ ಕತೆ ಫಸ್ಟ್ ಬಂದಾಗ್ಲೇ ಕ್ಯಾರೆಕ್ಟರ್ ಹೆಸರು ಪಚ್ಚ ಅಂತಿತ್ತು. ಸೊ ನಾನು ಹೇಳಿದ್ನಲ್ಲ, ನನಗೆ ಬರಬೇಕಿತ್ತು ಅದು. ಸೊ ಟೈಟಲೇ ತುಂಬ ಕ್ಯಾಚಿ ಇದೆ. ಆ್ಯಕ್ಚುಲಿ ಟೈಟಲು ಒಂದು ಮೂವಿಯ ಇನ್ವಿಟೇಷನ್ ಕಾರ್ಡ್ ಥರ ಪ್ಲೇ ಮಾಡುತ್ತೆ. ಸೊ ಟೈಟಲ್ ಸೋ ಕ್ಯಾಚಿ. ಸೊ ನಿಮಗೆ ಸ್ಕ್ರಿಪ್ಟನ್ನ ನರೇಟ್ ಮಾಡಿದಾಗ ಎಷ್ಟು ಖುಷಿ ಆಯಿತು? ಆ್ಯಂಡ್ ಯಾವ ಒಂದು ಪಾಯಿಂಟ್ ನಿಮಗನ್ನಿಸ್ತು ನಾನು ಇದರಲ್ಲಿ ಆ್ಯಕ್ಟ್ ಮಾಡಬೇಕು? ಸೊ ಫಸ್ಟು ಈ ಕತೆ ಕೇಳಿದಾಗ ನಾನು KRG ಆಫೀಸಲ್ಲಿ ಕತೆ ಕೇಳಿದ್ದು. ಸೊ ಕೇಳಿದಾಗ ನನಗೆ ಸಿಕ್ಕಾಬಡೆ ಇಷ್ಟ ಆಯಿತು. ಬಿಕಾಸ್ ಟೆಕ್ನಿಕ್ಲಿ ವೆರಿ ವೆಲ್ ರಿಟನ್ ಸ್ಕ್ರಿಪ್ಟ್ ಅಂತ ಹೇಳ್ಬೋದು. ಪ್ಲಸ್ ನಮ್ಮ ಡೈರೆಕ್ಟರ್ ಕ್ರಿಯೇಟ್ ಮಾಡಿರೋ ಒಂದು ಜಗತ್ತಾಗಿರ್ಬೋದು, ಮೈಸೂರೇ ಆಗಿರ್ಬೋದು, ಬಟ್ ಮೈಸೂರು ಒಳಗಡೆ ಒಂದು ಜಗತ್ತಿದೆ. ಸೊ ಅದ್ರ ಬಗ್ಗೆ ತುಂಬ ಮಾತಾಡಿದಾಗ ಹಿ ಎಕ್ಸ್ಪ್ಲೇನ್ಡ್ ಇಟ್ ಸೋ ವೆಲ್ ಆ್ಯಂಡ್ ಇಟ್ ವಾಸ್ ಸೋ ಇಂಟ್ರೀಗಿಂಗ್. ಆ್ಯಂಡ್ ಪ್ಲಸ್ ಓವರಾಲ್ ಒಂದು ಕತೆ ಗ್ರಾಫ್ ನೋಡಿದಾಗಲೂ ನನಗೆ ತುಂಬ ಇಷ್ಟ ಆಯಿತು. ಅಂದರೆ ನನಗೆ ಬಿಕಾಸ್ ಟೆಕ್ನಿಕ್ಲಿ ನಾನು ಹೇಳ್ದಂಗೆ ಟೆಕ್ನಿಕಲಿ ಇಟ್ ಚೆಕ್ಡ್ ಆಫ್ ಆಲ್ ದ ಬಾಕ್ಸಸ್. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಅದು ಬಿಟ್ಟು ನನ್ನ ಪಾತ್ರಗಂತ ಬಂದಾಗ ಪಚ್ಚ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳಿದಾಗ ನನಗೆ ತುಂಬ ಹತ್ತಿರವಾದ ಕ್ಯಾರೆಕ್ಟರ್ ಅನಿಸ್ತು ನನಗೆ. ಕ್ಯಾರೆಕ್ಟರ್ ವೈಸ್, ಕ್ಯಾರೆಕ್ಟರಿಸ್ಟಿಕ್, ಸೈಕಾಲಜಿ ವೈಸ್ ಮಾತು ಕಮ್ಮಿ, ಯೋಚನೆ ಮಾಡೋದು ಜಾಸ್ತಿ. ಸೊ ಸಿನಿಮಾದಲ್ಲೂ ಹಂಗೆ ಇದೆ. ಸೊ ನನಗೆ ಅವಾಗ ಅನಿಸ್ತು, ಓಕೆ ಮೋಸ್ಟ್ಲಿ ಇದು ನನಗೆ ಅಲ್ಲಿ ಕನೆಕ್ಟ್ ಆಗೋಗ್ಬಿಟ್ಟೆ. ಸೊ ನನಗೆ ಫಸ್ಟ್ ಇದ್ದಿದ್ದು ಸ್ಕ್ರಿಪ್ಟ್, ಅದಾದಮೇಲೆ ಅವ್ರು ಹೇಳಿದ ಪಚ್ಚ ಕ್ಯಾರೆಕ್ಟರ್ ಇಷ್ಟ ಆಯಿತು. ಪ್ರಶಾಂತ್ ಅಲ್ವಾ ಚಿತ್ರದಲ್ಲಿ ಕ್ಯಾರೆಕ್ಟರ್? ಸೊ ತಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಕ್ಯಾರೆಕ್ಟರ್ ಹೆಸರು ಸುಜಿ ಅಂತ. ಎವ್ರಿ ಡೇ ಗರ್ಲ್ ಅಂದರೆ ಈ ಥರ ಕ್ಯಾರೆಕ್ಟರ್ಸ್ ನಾವು ಡೈಲಿ ಲೈಫಲ್ಲಿ ನೋಡ್ತಾ ಇರ್ತೀವಿ, ಬಟ್ ಅಷ್ಟು ನೋಟಿಸ್ಗೆ ಬರಲ್ಲ. ಬಿಕಾಸ್ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಆ ಕ್ಯಾಟಗರಿಯಲ್ಲಿ ಬಿಲಾಂಗ್ ಮಾಡೋದು. ಮತ್ತು ಅವ್ರದ್ದೇ ಏನು ಜರ್ನಿ ಇರುತ್ತೆ, ಮತ್ತು ಹೌ ಶಿ ಸ್ಟ್ಯಾಂಡ್ಸ್ ಅಪ್ ಫಾರ್ ಹರ್ ಸೆಲ್ಫ್ ಆಗಲಿ ಆರ್ ಹೂಮ್ ಶಿ ಲವ್ಸ್, ಅವ್ರಿಗೋಸ್ಕರ ಹೆಂಗೆ ಸ್ಟ್ಯಾಂಡ್ ತೊಗೋತಾರೆ, ಅವ್ರ ಒಪಿನಿಯನ್ಸ್ ಹೆಂಗಿರ್ತಾರೆ, ಅದೆಲ್ಲ ತುಂಬ ಇಷ್ಟ ಆಯಿತು. ಅಂದರೆ ಶಿ ಈಸ್ ಫನ್ ಆಲ್ಸೋ ಬಟ್ ವೆರಿ ಒಪಿನಿಯನೇಟೆಡ್ ಆಲ್ಸೋ. ಸೊ ಇದೆಲ್ಲ ಇಟ್ಸ್ ಫನ್ ಟು ಪ್ಲೇ ಸಚ್ ಕ್ಯಾರೆಕ್ಟರ್. ಸೊ ಹೇಗಿತ್ತು ಸೆಟ್ನಲ್ಲಿ ಕೆಲಸ ಮಾಡಬೇಕಾದ್ರೆ? ಹೇಗಿದ್ರು ಸಂಚಿತ್ ಅವರು? ಸೊ ಎಲ್ಲರೂ ಅವ್ರನ್ನ ಲೈಕ್ ದ ಸೆಕೆಂಡ್ ವರ್ಷನ್ ಆಫ್ ಕಿಚ್ಚ, ಸೇಮ್ ಕಿಚ್ಚ ಥರನೇ ಕಾಣಿಸ್ತಾರಲ್ಲ, ಕಿಚ್ಚ 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 ಅಂತಾನೆ ಜಾಸ್ತಿ ಇರುತ್ತಲ್ಲ. ಸೊ ಹೇಗಿತ್ತು? ಸೊ ನಿಮಗೂ ಹಂಗೆ ಅನಿಸ್ತೈತಾ, ಓ ಬಿಗ್ ಬಾಸ್ ಮನೇಲಿದ್ದೀನಿ, ಬಂದ್ರು ಆ ಥರ? ಒಂಚೂರು ಇಲ್ವಾ? ನೋಡೋಕೆ ಮಾತ್ರ ಹಿಂಗಿದೇನು ಅಷ್ಟೇ. ವೆರಿ ಸಾಫ್ಟ್ ಪರ್ಸನ್. ಇಟ್ಸ್ ಅ ಲಾಟ್ ಆಫ್ ಫನ್. ತುಂಬ ಬುಲಿ ಮಾಡ್ತಾರೆ. ಅವ್ರು ಬರೀ ಇನ್ನೋಸೆಂಟ್ ಕಾಣೋದು, ಬಟ್ ಒಂಚೂರು ಇನ್ನೋಸೆಂಟ್ ಇಲ್ಲ. ತುಂಬ ತೊಂದರೆ ಕೊಡ್ತಾರೆ, ತುಂಬ ಬುಲಿ ಮಾಡ್ತಾರೆ, ತುಂಬ ಕಾಟ ಕೊಡ್ತಾರೆ. ಹೌದಾ? ಯಾವ ವಿಷಯದಲ್ಲಿ ಜಾಸ್ತಿ ನಿಮಗೆ ಕಾಲಿಳಿತಿದ್ದು? ಎಲ್ಲ ವಿಷಯಕ್ಕೂ. ಅಂದರೆ ನಾನು ಕೂತ್ಕೊಂಡ್ರೆ ಪ್ರಾಬ್ಲಮ್, ನಿಂತ್ಕೊಂಡ್ರೆ ಪ್ರಾಬ್ಲಮ್, ಎಲ್ಲದಕ್ಕೂ. ಎಸ್ಪೆಷಲಿ ಹೈಟ್ ವಿಚಾರದಲ್ಲಿ ತುಂಬ ಹಿ ಹ್ಯಾಸ್ ಪುಲ್ಡ್ ಮೈ ಲೆಗ್ ಅ ಲಾಟ್. ಬಟ್ ನೀವು ಹೇಳ್ಬೇಕಿತ್ತು, ನೋಡಿ ಎಲ್ಲರೂ ನಮ್ಮ ತಲೆ ಬಗ್ಸೆ ನೋಡ್ಬೇಕು, ದೇ ಗಿವ್ ರೆಸ್ಪೆಕ್ಟ್, ನಿಮ್ಮನ್ನ ತಲೆ ಎತ್ತು ನೋಡ್ತಾರೆ. ಬರಲಿಲ್ಲ, ಆ ಕಂಬ್ಯಾಕ್ ಎಲ್ಲ ಬರಲಿಲ್ಲ. ನಾನು ಜಾಸ್ತಿ ಮಾಡಿದೆ ಅವಾಗ. ಓಕೆ. ಸೊ ಅಂದರೆ ನಮ್ಮ ಏನು ಹೈಟ್ ತಮ್ಮದು? 6'3". 6'3". ಸೊ ಆಲ್ರೆಡಿ ಕಟ್ ಔಟ್ ಅಂತ ಇನ್ನೊಂದ್ಸಲ ಬರುತ್ತಾ? 6'3" ಅಂದರೆ ಅಷ್ಟೇ. ಹೈಟ್ ಅಷ್ಟೇ. ಅದೇ ಅಷ್ಟೇ. ನಾವು ಕೂಡ ಹೀಲ್ಸ್ ಎಲ್ಲ ಹಾಕಿದ್ರೆ ಮ್ಯಾಚ್ ಮಾಡ್ಬೋದು.
ಅದು ನಾನು ಹೇಳಕ್ಕಾಗಲ್ಲ. So, ಹಾಗಾದ್ರೆ ಚಿತ್ರೀಕರಣ ಫುಲ್ ಫನ್ ಇತ್ತು ಅಂತೀರಾ? ಯಾ ಡೆಫಿನೆಟ್ಲಿ. ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ಹಿಮ್ ಓನ್ಲಿ. ಅವರೇ ಫಸ್ಟ್ ಹಿ ಗಾಟ್ ದಟ್ ವೈಬ್ ಇನ್ ಟು ಇಟ್. ಸೊ ಐ ಥಿಂಕ್ ದಟ್ಸ್ ಇಟ್ ವಾಸ್ ಈಸಿ. ಅದು ಜೆಲ್ ಆಗ್ತಾ ಹೋದ್ವಿ ಆ್ಯಂಡ್ ಆರಾಮಾಗಿ ವರ್ಕ್ ಮಾಡ್ತಾ ಹೋದ್ವಿ. ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಹಾಡುಗಳ ಬಗ್ಗೆ ಮಾತಾಡಲೇಬೇಕು. ಸೊ ಇವತ್ತು ರಿಲೀಸ್ ಆದಂಥ ಹಾಡು ಸಖತ್ತಾಗಿದೆ. ಸೊ ಹಿಂದೆ ಬಂದಂಥ ಹಾಡು ಅಂತೂ ಏನ್ ಚಂದ ಕಾಣಿಸ್ತೀವಿ, ಸೂಪರ್ ಆಗಿತ್ತು ಹಾಡು. ಸೊ ಹಾಡುಗಳಿಂದನೇ ಎಲ್ಲರಿಗೂ ಬಹಳಷ್ಟು ಇಷ್ಟ ಆಗಿದೆ ಚಿತ್ರ. ಇನ್ನೇನು ಕಾಯ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಹ್ಯಾವ್ ಟು ಟಾಕ್ ಅಬೌಟ್ ಟೀಸರ್ ಟ್ರೇಲರ್. ಏನು ಇಂಟ್ರೊಡಕ್ಷನ್, ವಾವ್. ಆ ಸೀಟಲ್ಲಿ ಕೂರಬಾರ್ದು, ಕೂರಂಗಿಲ್ಲ ಒಬ್ಬ. ಅದನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಒಂದು ಮಜಾ, ಔಟ್ಪುಟ್ ಬಂದಾಗ ಇನ್ನೊಂದು ಮಜಾ. ಅದನ್ನ ನೋಡಿದಾಗ ಹೇಗಿತ್ತು ಫೀಲಿಂಗು? ನಮಗೆ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಆ ಪ್ರಾಸೆಸ್ನ ಪೂರ್ತಿಯಾಗಿ ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಬಿಕಾಸ್ ಅಲ್ಲಿ ಶೂಟ್ ಮಾಡಿಬಿಟ್ಟು ಆಮೇಲೆ ನಾವು ಫೈನಲ್ ಔಟ್ಪುಟ್ ನೋಡೋಲ್ಲ. ಶೂಟ್ ಮಾಡಾದ್ಮೇಲೂ ಅದ್ರದ್ದು ಎಡಿಟಿಂಗು ಆ ಪ್ರಾಸೆಸ್ ನೋಡ್ಕೊಂಡು ಬರ್ತೀವಲ್ಲ. ಬಟ್ ಖಂಡಿತವಾಗ್ಲೂ ಅಲ್ಲಿ ಯಾವಾಗ ಗೊತ್ತಾ ಫೀಲ್ ಆಗೋದು, ಎಲ್ಲರೂ ಅವ್ರ ಫೋನಲ್ಲಿ ನೋಡಿದಾಗ ದ್ಯಾಟ್ ಟೈಮ್ ಅದೇನೋ ಅದು ಬೇರೆನೇ ಕಿಕ್ ಅದು. ಬಟ್ ಯಾ ವಿ ವರ್ ವೆರಿ ಪ್ರೌಡ್ ಆಫ್ ದಟ್ ಔಟ್ಪುಟ್. ಓಕೆ. ಎಲ್ಲ ಸಾಫ್ಟ್ ಕ್ಯಾರೆಕ್ಟರ್ ಬೈ ನೀವು ಸ್ವಲ್ಪ ಮೃದು ಸ್ವಭಾವದವರು ಅಂತ ಹೇಳಿದ್ರಿ. ಬಟ್ ಇಲ್ಲಿ ಸಿನಿಮಾದಲ್ಲಿ ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ ಸಾಫ್ಟ್ ಅಲ್ಲ. ಪ್ರಿಪ್ರೇಷನ್ ಹೇಗಿತ್ತು? ಅಷ್ಟೇನು ಪ್ರಿಪರೇಷನ್ಸ್ ಅಂತ ಏನು ಇರಲಿಲ್ಲ ಆ್ಯಕ್ಚುಲಿ ಇದಕ್ಕೆ. ಬಿಕಾಸ್ ನಾವು ತುಂಬಾ ಇದು ಮಾಡಿದ್ವಿ. ಲಾಟ್ಸ್ ಆಫ್ ಪ್ರಿಪರೇಷನ್ಸ್, ಬ್ಯಾಕ್ ಎಂಡ್ ಪ್ರಿಪರೇಷನ್ಸ್ ಇತ್ತು. ನಾನು ಕಾಜಲ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜೊತೆ ಇದು ವರ್ಕ್ಶಾಪ್ಸ್ ಮಾಡಿದ್ವಿ. ಸೊ ರಿಹರ್ಸಲ್ಸ್ ಮಾಡಿದ್ವಿ. ಕೆಲವು ಸೀನ್ಸಲ್ಲಿ ಒನ್ ಟೇಕ್ ಇರೋ ಕೆಲವು ಸೀನ್ಸ್ನೆಲ್ಲ ತುಂಬ ರಿಹರ್ಸ್ ಮಾಡಿದ್ವಿ. ಸೊ ಅದು ಹೋಗ್ತಾ ಹೋಗ್ತಾ ಅದು ಬಂದುಬಿಡ್ತು. ಅಂದರೆ ಓಕೆ ಮೋಸ್ಟ್ಲಿ ಪಚ್ಚ ಹಿಂಗೆ ಇರಬೇಕು, ಹಂಗೆ ಇರಬೇಕು. ಸೊ ಆ ಕರೆಕ್ಟಾಗಿ ಡೈರೆಕ್ಟರ್ ಇಟ್ಟಿದ್ದ ಶಾರ್ಟ್ಸೂ ಹಂಗೆ ಇತ್ತು. ಸೊ ಐ ಥಿಂಕ್ ಒಂದು ಕೊಲಾಬ್ರೇಟಿವ್ ಪ್ರಾಸೆಸ್ಸಲ್ಲಿ ವಿ ಫೌಂಡ್ ಪಚ್ಚ. ಓಕೆ. ಸೊ ಹಾಗೆ ಚಿತ್ರಕಥೆ ನೈಜ ಘಟನೆ ಆಧಾರಿತದ್ದನ್ನು ತಗೊಂಡು ಎಳೆಯಾಗಿ ಪೋಣಿಸ್ಕೊಂಡು ಹೋಗಿರೋಂಥದ್ದು. ಒಂದೇ ಅಂತ ಹೇಳೋಕ್ಕಾಗಲ್ಲ, ಬಹಳಷ್ಟು ಘಟನೆಗಳನ್ನ ಸೊ ಸೀರೀಸ್ನ ಸ್ಟಿಚ್ ಮಾಡ್ಕೊಂಡು ಹೋಗಿರೋದು ಅಂತ ಹೇಳ್ತೀರಾ. ಸೊ ಈ ಒಂದು ಸ್ಕ್ರಿಪ್ಟು ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ಏನು ಅನ್ನಿಸ್ತು ನಿಮ್ಗೆ? ಅನಿಸ್ತಾ ಲೈಕ್ ನೈಜ ಘಟನೆ ಆಧಾರಿತ ಅಂದ ತಕ್ಷಣ ತುಂಬ ಸೆನ್ಸಿಬಲ್ ಆಗಿ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾಗತ್ತೆ, ಸೊ ಅದಕ್ಕೆ ಪ್ರಿಪರೇಷನ್ ಬೇಕಾಗತ್ತೆ ಅಂತ. ಸೊ ಹೇಗಿತ್ತು ಆ ಟೈಮ್? ಐ ಥಿಂಕ್ ಆ ಸ್ಕ್ರಿಪ್ಟ್ ಅಷ್ಟು ಸ್ಟ್ರಾಂಗ್ ಇತ್ತು. ನನಗೆ ಯೂಶ್ವಲಿ ನಮ್ಮ ಪ್ರಿಪರೇಷನ್ ಸ್ಕ್ರಿಪ್ಟ್ ಬೇಸ್ಡೇ ಇರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಸಲ ನಾವು ಸ್ಕ್ರಿಪ್ಟ್ ಓದ್ತಾ ಇರ್ತೀವಿ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಗಿವನ್ ಇನ್ ದ ಸ್ಕ್ರಿಪ್ಟ್. ಅಂದರೆ ನಮಗೆ ಜಾಸ್ತಿ ಏನು ಮಾಡೋ ಥರ ಇರಲಿಲ್ಲ. ಆ್ಯಂಡ್ ಅವ್ರು ಹೇಳ್ದಂಗೆ ನಾವು ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ವಿ. ಸೊ ಬಿಫೋರ್ ಗೋಯಿಂಗ್ ಟು ದ ಸೆಟ್ ಓನ್ಲಿ ಐ ಥಿಂಕ್ ನಾವು ಆಲ್ಮೋಸ್ಟ್ ಪ್ರಿಪೇರ್ ಆಗೇ ಹೋಗಿದ್ವಿ. ಸೊ ಅಲ್ಲೇ ನಮ್ಮ ಕ್ಯಾರೆಕ್ಟರ್ ಟೋನ್ ಹೇಗಿರುತ್ತೆ, ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ, ವೈಬ್ ಹೆಂಗಿರುತ್ತೆ ಅಂತ ಆಲ್ರೆಡಿ ಮೈಂಡಲ್ಲಿ ಸೆಟ್ ಮಾಡೇ ಹೋಗಿದ್ವಿ. ಸೊ ಐ ಥಿಂಕ್ ಅದಕ್ಕೋಸ್ಕರ ಆರಾಮಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಸ್ಮೂತ್ಲಿ ಆಯಿತು ಶೂಟ್ ಎಲ್ಲ. ಸೊ ಬಹುತೇಕ ಶೂಟಿಂಗ್ ಮೈಸೂರಿನಲ್ಲೇ ಆಗಿರೋದು. ಸೊ ನಿಮ್ಮ ಶೂಟಿಂಗ್ ಟೈಮ್ನಲ್ಲಿ ಮೈಸೂರಿನ ವಾತಾವರಣ ಆಗಿರ್ಬೋದು ಎಷ್ಟು ಖುಷಿ ಕೊಡ್ತು? ತುಂಬಾ ಖುಷಿ ಕೊಡ್ತು. ಫಸ್ಟ್ ಆಫ್ ಆಲ್ ಅಲ್ಲಿ ಟ್ರಾಫಿಕ್ ಇಲ್ಲ, ಅದೇ ಮೇನು. ಹೋಟೆಲ್ ಬಿಟ್ಟರೆ 5 ನಿಮಿಷ ಲೊಕೇಶನ್ನು, ಪ್ಯಾಕಪ್ ಆದರೆ 5 ನಿಮಿಷ ವಾಪಸ್ ಹೋಟೆಲ್ಲು. ಸೊ ಆ್ಯಕ್ಚುಲಿ ಅಲ್ಲಿ ಏನು ಗೊತ್ತಾ, ಅಲ್ಲಿ ಫಸ್ಟ್ ಆಫ್ ಆಲ್ ನಮ್ದು ಫಸ್ಟ್ ಸಿನಿಮಾ ತುಂಬ ಅಂದರೆ ಕನ್ಸ್ಟೆಂಟ್ ಅಂತ ಹೇಳಲ್ಲ, ಬಟ್ ಒಂದು ಟೈಮ್ ಫ್ರೇಮ್ ಇರುತ್ತಲ್ವ, ಈ ಸಿನಿಮಾ ಈ ಟೈಮಲ್ಲಿ ಮುಗಿಸ್ಬೇಕು ಅನ್ನೋದು. ಆ್ಯಕ್ಚುಲಿ ದರ್ಸ್ ಅ ಲಾಟ್ ಆಫ್ ಪೀಸ್. ಆ ಊರಲ್ಲಿರೋ ಪೀಸೇ ಒಂಥರ ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಲ್ಲಿಂದ ಲೊಕೇಶನ್ ಹೋಗೋಷ್ಟೊತ್ತಿಗೆ ಅದೇನೇನೋ ಡಿಸ್ಟ್ರಾಕ್ಷನ್ಸ್, ಏನೇನೋ ಇರಿಟೇಷನ್ಸು ಅದೆಲ್ಲ ಯಾವುದೂ ಇರಲಿಲ್ಲ ಮೈಸೂರಲ್ಲಿ. ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮುಗಿಸ್ಕೊಂಡು ಬಂದ್ವಿ ಶೂಟಿಂಗ್. ಅದು ಹೋಗ್ತಾ ಹೋಗ್ತಾ ಕೆಲವು ಲೊಕೇಶನ್ಸಲ್ಲಿ ಸುಮಾರು ದಿನ ಶೂಟ್ ಮಾಡಿದ್ವಿ ಅಲ್ಲೇ. ಅದು ಹೋಗ್ತಾ ಹೋಗ್ತಾ ಅದು ಹೆಂಗೈತಂದರೆ ಅಕ್ಕಪಕ್ಕ ಇರೋರು ಜನರೆಲ್ಲ ವಿ ಬಿಕೇಮ್ ಅ ಪಾರ್ಟ್ ಆಫ್ ದ ಯೂನಿಟ್. ಅವ್ರ ಮನೆಯಿಂದ ಊಟ ಎಲ್ಲ ತೊಗೊಂಡ್ಬರೋರು ನಮಗೆ. ಸೊ ದ್ಯಾಟ್ ವಾಸ್ ಅ ವೆರಿ ನೈಸ್ ಥಿಂಗ್ ಟು ಸಿ. ಸೊ ಬಟ್ ಮೈಸೂರು ಐ ಥಿಂಕ್ ಉಳ್ಕೊಳೋಕ್ಕೂ ಕೆಲಸ ಮಾಡೋದಕ್ಕೂ ಒಂದು ಅದ್ಭುತವಾದ ಜಾಗ ಅದು. ಓಕೆ. ಸೊ ಅಲ್ಲಿರೋರೆಲ್ಲರೂ ಕೂಡ ಪಾರ್ಟ್ ಆಫ್ ಯೂನಿಟ್ ಆದರು ಅಂತ ಹೇಳ್ತಾರೆ. ಹಾಗಾದರೆ ಎಲ್ಲರೂ ಸಾಕಷ್ಟು ಪ್ರಶ್ನೆಯನ್ನು ಕೇಳಿರ್ತಾರೆ ತಮಗೆ ಮಾವನ ಬಗ್ಗೆ. ಸೊ ಯಾವುದು ತುಂಬ ಜಾಸ್ತಿ ಕೇಳಿದಂಥ ಪ್ರಶ್ನೆ? ಸೊ ಹೇಗೆ ನೀವು ರಿಯಾಕ್ಟ್ ಮಾಡ್ತಿದ್ರಿ ಅದಕ್ಕೆ? ಅವ್ರು ಅದು ಏನು ಕೇಳ್ತಾರೆ, ಬರ್ತಾರಾ ಸೆಟ್ಟಿಗೆ ಬರ್ತಾರಾ, ಕರ್ಕೊಂಬನ್ನಿ ಒಂದಿನ ಮನೆಗೆ ಊಟ ಕರ್ಕೊಂಬ, ಹಂಗೆಲ್ಲ ಕೇಳಿದಾರೆ ಅವರು. ಸೊ ಅದನ್ನು ಶೇರ್ ಮಾಡಿದ್ದೀರಾ? ಅವ್ರಿಗೆಲ್ಲ ಹೇಳಿಲ್ಲ. ಇಲ್ಲ, ಬಟ್ ನನಗೆ ಒಬ್ಬ ಚಿಕ್ಕ ಹುಡುಗ ಸಿಕ್ಕದ. ಅಂದರೆ ಚಿಕ್ಕ ಹುಡುಗ ಅಂದರೆ ಮೋಸ್ಟ್ಲಿ 4-5 ಇಯರ್ಸ್ ಏನೋ. ಕಾರಲ್ಲಿ ಕೂತಿದ್ದ, ಕಾರಲ್ಲಿ ಬಂದು ತೋರಿಸಿದ್ರೆ ಇಷ್ಟು ದೊಡ್ಡ ಅಚ್ಚೆ ಕಿಚ್ಚ ಅಂತ, ಚಿಕ್ಕ ಹುಡುಗ. ನಾನು ಅವಾಗ ಫೋಟೋ ತೆಗೆದು ಕಳಿಸಿದೆ ದೀಪ ಮಮ್ಮನಿಗೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಬಟ್ ಅದೇ ಅಷ್ಟೇ ಕೇಳೋರು, ಬರ್ತಾ ಇದಾರೆ ಸೆಟ್ಟಿಗೆ, ಕರ್ಕೊಂಡ್ಬನ್ನಿ ಒಂದಿನ, ನೀವು ಅವ್ರು ಆ್ಯಕ್ಟ್ ಮಾಡ್ತಾ ಇದಾರೆ ಸಿನಿಮಾದಲ್ಲಿ, ಇದೆಲ್ಲ ಕೇಳಿದ್ರು. ನಾನು ಹೇಳಿದೆ ಇಲ್ಲ ನೋಡಿ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸಲ್ಲಿ ಬರ್ತಾ ಇರೋ.
ದಟ್ಸ್ ನೈಸ್. ಸೊ ಅಷ್ಟೇ ಅಲ್ಲ, ಚಿತ್ರದ ಚಿತ್ರೀಕರಣ ಟೈಮು ಕೂಡ ಬಹಳಷ್ಟು ಫನ್ನನ್ನು ನೀವು ಮಾಡಿದ್ದೀರಾ ಅಂತಲೂ ಹೇಳ್ತಾ ಇದ್ರಿ ವಿಷಯಗಳನ್ನು. ಕಿಚ್ಚ ಸುದೀಪ್ ಸರ್ ಅಂದ ತಕ್ಷಣ ಸೊ ತಾವು ಚಿತ್ರಕ್ಕೆ ಪ್ರಿಪರೇಷನ್ ಆಗೋ ಟೈಮ್ನಲ್ಲಿ ಸರ್ದು ಯಾವುದಾದ್ರೂ ಮೂವಿಗಳನ್ನ ನೋಡೋದು ಆ ಥರದ್ದು, ಬಿಕಾಸ್ ಆ ಹುಚ್ಚ ಗೆಟಪ್ಪು ಮತ್ತೆ ಆ ಹುಚ್ಚನಲ್ಲಿ ಏನಾದರೂ ನಾವು ಕಾಣ್ತೀವ ಹುಚ್ಚ ಟೈಮ್? ಆ್ಯಕ್ಚುಲಿ ಅದು ಸುಮಾರು ಇದೆ ನಮ್ಮ ಸಿನಿಮಾದಲ್ಲಿ. ಅದು ಗೊತ್ತಿದ್ದೆ ಅಂದರೆ ಗೊತ್ತಿಲ್ಲ, ಅಂದರೆ ಪ್ಲ್ಯಾನ್ ಮಾಡಲಿಲ್ಲ. ಬಟ್ ಕೆಲವು ಶಾರ್ಟ್ಸಲ್ಲಿ ಕೆಲವು ಟೇಕಿಂಗ್ಸಲ್ಲಿ ಅದು ಅನಿಸ್ತು, ಅಂದರೆ ಓಕೆ ಕೆಲವು ಕಡೆ ರೆಪ್ಲಿಕೇಟ್ ಆಗ್ತಾಯಿದೆ ಅಂತ ಅನಿಸ್ತು. ಬಟ್ ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಸೊ ದ್ಯಾಟ್ ವಾಸ್ ಅ ಗುಡ್ ಥಿಂಗ್. ಅಂದರೆ ಬಟ್ ಪ್ರಿಪರೇಷನ್ ಆ ಥರ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿದ್ರೆ ಅವರೇ ಆ್ಯಕ್ಚುಲಿ ಫೋನ್ ಮಾಡಿದರು ನನಗೆ. ಒಂದು 2-3 ಸೀನ್ ನೋಡಾದ್ಮೇಲೆ ಅವರೇ ಹೇಳಿದ್ರು ಒಂದ್ಸತಿ ರಂಗ SSLC ನೋಡು ಅಂತ. ಸೊ ಈ ಸೈಡ್ ಯು ಕ್ಯಾನ್ ಟೇಕ್ ಅ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ದ್ಯಾಟ್. ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಮಾತಾಡೋ ಸ್ಟೈಲ್ ಆಗಿರ್ಬೋದು. ಪ್ಲಸ್ ಒಂದು ಇಮೋಷ್ನಲ್ ಸೀನಿಗೆ ಬಂದಾಗ ಆ ಸಿನಿಮಾದಲ್ಲಿ ಅವರು ಆ ಪಾತ್ರದಲ್ಲಿ ಹೆಂಗೆ ಮಾಡಿದಾರೋ ಈ ಸರ್ ಅದರಿಂದ ಒಂದಿಷ್ಟು ರೆಫರೆನ್ಸಸ್ ತಗೋ ಅಂತ ಹೇಳಿದ್ರು. ಸೊ ದ್ಯಾಟ್ ವಾಸ್ ದ ಮೇನ್ ಥಿಂಗ್. ಈ ಸೈಡ್ ಒಂದ್ಸತಿ ರಂಗ SSLC ನೋಡು ಅಂತ ಹೇಳಿದ್ರು. ಸೊ ಬಹಳಷ್ಟು ಇನ್ಪುಟ್ಸ್ನ ಕೊಟ್ರ ಫ್ರಮ್ ದ ಸ್ಕ್ರ್ಯಾಚ್, ಅಂದರೆ ಸ್ಕ್ರಿಪ್ಟ್ ನಾವು ಆ್ಯಕ್ಚುಲಿ ಬರೀ ಪ್ರೊಡಕ್ಷನ್ಗೆ ಹೋಗೋ ತನಕ ಮಾತ್ರ. ಅದಾದಮೇಲೆ ಹಿ ಡಿಂಟ್ ಇಂಟರ್ಫಿಯರ್ ಇನ್ ಎನಿಥಿಂಗ್, ನಾಟ್ ಅಟ್ ಆಲ್ ವಿತ್ ಎನಿಥಿಂಗ್. ಅಂದರೆ ಡೈಲಿ ರಶಸ್ ನಾವು ಕಳ್ಸಿಕೊಡ್ತಾ ಇದ್ವಿ, ಅದನ್ನ ನೋಡ್ತಾ ಇದ್ರು. ಬಟ್ ತೀರಾ ಅಂದರೆ ಓಕೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಏನೂ ಹೇಳಿಲ್ಲ. ಬಟ್ ನಮ್ದು ಏನೇ ಪ್ರಿಪರೇಷನ್ಸ್ ಇದ್ರೂ ನಾವು ಸಿನಿಮಾ ಸೆಟ್ಟಿಗೆ ಹೋಗೋ ಮುಂಚೆ ಇತ್ತು. ಸೊ ಆಲ್ಮೋಸ್ಟ್ 1 ವೀಕ್ ಹೈದ್ರಾಬಾದಲ್ಲಿ ಕೂತ್ಕೊಂಡ್ವಿ, ಇಲ್ಲಿ ಕೂತ್ಕೊಂಡು ಸೀನ್ ಬೈ ಸೀನ್ ಹೋದ್ವಿ. ಸೀನ್ ಬೈ ಸೀನ್ ಹೋದಾಗ ಓಕೆ ಈ ಸೀನ್ನ ಹಿಂಗೆ ಶೂಟ್ ಮಾಡಿ ಹಂಗೆ ಶೂಟ್ ಮಾಡಿ ಅಂತ. ಸೊ ಒಂದು ಸುಮಾರಷ್ಟು ಒಂದು ಪ್ರಿಪರೇಷನ್ ಅವರೇ ಹೇಳ್ಕೊಟ್ರು ನನಗೆ. ಸೊ ಅದಾದಮೇಲೆ ವಿ ಜಸ್ಟ್ ಹ್ಯಾಡ್ ಟು ಗೋ ಡೂ ಆ ಜಾಬ್. ಓಕೆ. ಸೊ ಸೆಟ್ನಲ್ಲಿ ದ ಚಾಲೆಂಜಿಂಗ್ ಒಂದು ಸಿಚುಯೇಷನ್ ಇತ್ತು ಮೇಡಮ್, ಚಾಲೆಂಜಿಂಗ್ ಅನ್ನೋದಾದರೆ ಯಾವುದದು? ಚಾಲೆಂಜಿಂಗ್ ಗೊತ್ತಿಲ್ಲ, ಬಟ್ ಐ ಥಿಂಕ್ ನಮ್ಮಿಬ್ರದ್ದು ಒಂದು ಸೀನ್ ಇತ್ತು, ಅದು ನಾವು 1 ಶಾರ್ಟಲ್ಲಿ ಮಾಡಬೇಕಿತ್ತು. ಸೊ ಅದು ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಆ್ಯಂಡ್ ತುಂಬ ಇಂಟೆನ್ಸ್ ಸೀನ್ ಅದು. ಸೊ ನಾವು ಅದೇ ರಿಹರ್ಸಲ್ ಎಲ್ಲ ಮಾಡಿದ್ವಿ. ಆಮೇಲೆ ಸೆಟ್ಗೆ ಬಂದು ಮಾರ್ಕಿಂಗ್ ಸ್ವಲ್ಪ ಮಾಡಿ ಆಮೇಲೆ ಸರ್ ಮೇಡ್ ಶೋರ್ ದಟ್ ವಿ ಆರ್ ನಾಟ್ ಡಿಸ್ಟರ್ಬ್ಡ್, ಎಲ್ಲರೂ ಆಚೆ ಕಳಿಸಿ ಐ ಥಿಂಕ್ ಇಟ್ ಕೇಮ್ ಔಟ್ ವೆಲ್ ಅನಿಸುತ್ತೆ. ಸೊ ದಟ್ ಸೀನ್ ಐ ಲೈಕ್ ದಟ್ ವಾಸ್ ಗುಡ್. ಸೊ 2026ಗೆ ಹೊಸ ಚಿತ್ರ ತಮ್ಮದು ರಿಲೀಸ್ ಆಗೋಕೆ ರೆಡಿ ಇದೆ. ಸೊ ಹೊಸ ನಟನಾಗಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀರಾ ಚಿತ್ರರಂಗಕ್ಕೆ. ಸೊ ಯಾವೆಲ್ಲ ಚೇಂಜಸ್ ತರಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದೀರಾ, ಅಥವಾ ಸೊ ಮುಂದಿನ ಪೀಳಿಗೆವರೆಗೂ ಇರಬೇಕು ಅಂದರೆ ದರ್ ಇಸ್ ಲಾಟ್ ಆಫ್ ಪ್ರಿಪ್ರೇಷನ್ ನೀಡೆಡ್, ಅದಕ್ಕಾಗಿ ಏನಾದರೂ ಪ್ಲ್ಯಾನಿಂಗ್ ಆಗಿದೆಯಾ? ಪ್ಲ್ಯಾನಿಂಗ್ ಅಂತ ಆ ಥರದ್ದು ಏನು ಅಂದರೆ ಕೂತ್ಕೊಂಡು ಹಿಂಗೆ ಮಾಡಬೇಕನ್ನೋ ಪ್ಲ್ಯಾನ್ ಏನಿಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಾನು ಆಯ್ಕೆ ಮಾಡ್ಕೊಳ್ಳೋ ಸ್ಕ್ರಿಪ್ಟಲ್ಲಿ ನಾನು ಫಸ್ಟು ಟೆಕ್ನಿಕ್ಯಾಲಿಟಿ ಹುಡುಕ್ತೀನಿ. ಅದರಲ್ಲಿ ಅದಾದಮೇಲೆ ಪಾತ್ರ, ಅದಾದಮೇಲೆ ನಾನು ಹೆಂಗೆ ನಿಂತ್ಕೊತೀನಿ, ಇದಾದಮೇಲೆ ನನಗೇನು ಬರುತ್ತೋ ಅನ್ನೋದೆಲ್ಲ ಸೆಕೆಂಡರಿ ನನಗೆ. ನಾನು ಯಾವುದಾದ್ರೂ ಒಂದು ಪ್ರಾಜೆಕ್ಟಿಗೆ ಅಸೋಸಿಯೇಟ್ ಆದರೆ ಅಥವಾ ಇಫ್ ಐ ಆಮ್ ಅಸೋಸಿಯೇಟೆಡ್ ಇನ್ ಎನಿ ವೇ, ಅದು ಹೋಗ್ತಾ ಐ ಕ್ಯಾನ್ ಬಿ ಅ ಪ್ರೊಡ್ಯೂಸರ್, ಡೈರೆಕ್ಟರ್, ಇದೇನೇ ಆಗಿರ್ಬೋದು. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಐ ವಾಂಟ್ ಟು, ಅಂದರೆ ಒಂದು ಸಿನಿಮಾನ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿರೋ ಟೆಕ್ನಿಕ್ಯಾಲಿಟಿ ನಾನು ನೋಡ್ತೀನಿ ಫಸ್ಟು. ಕೆಲಸ ಮಾಡ್ತಾರೋ ಟೆಕ್ನಿಷಿಯನ್ಸ್ ನೋಡ್ತೀನಿ ಫಸ್ಟು. ಐ ಥಿಂಕ್ ಇವತ್ತಿನ ಟೈಮಿಗೆ ಮೋರ್ ದೆನ್ ಲೌಡ್ನೆಸ್ ವಿ ನೀಡ್ ಗುಡ್ ಸ್ಟೋರೀಸ್. ಸೊ ನನಗೆ ಇರೋದು ಅದೇ ಒಂದು ಉದ್ದೇಶ, ಆದರೆ ಅದನ್ನ ಹುಡ್ಕೊಂಡು ಹೋಗ್ತೀನಿ ಈಗ ಸದ್ಯಕ್ಕೆ. ಸೊ ಆನ್ ಸ್ಕ್ರೀನ್ ಪರ್ಫಾರ್ಮರ್ ಆಗಿ ಬರೋದಕ್ಕಿಂತ ಮುಂಚೆ ತೆರೆ ಹಿಂದೆ ಕೂಡ ಮಾಡಿದಂಥ ಅನುಭವ ತಮಗಿದೆ, ಅದು ಕಿಚ್ಚ ಸುದೀಪ್ ಅವರ ಸಿನಿಮಾಗಳಿಗೆ. ಸೊ ಅಲ್ಲಿ ಕಲ್ತದ್ದೇನು? ಆ್ಯಕ್ಚುಲಿ ಅಲ್ಲಿ ತುಂಬಾ ಕಲಿತೆ. ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ನಾನು ಫಸ್ಟ್ ಸಿನಿಮಾ ಮಾಡಿದೆ ಮಾಣಿಕ್ಯದಲ್ಲಿ ಆಲ್ಮೋಸ್ಟ್ 170 ಆಡ್ ಡೇಸ್ ಶೂಟ್ ಮಾಡಿದ್ವಿ ನಾವು ಬರೀ ಹೈದ್ರಾಬಾದಲ್ಲಿ. ಸೊ ನನಗೆ ಸಿನಿಮಾದ ಪ್ರಾಸೆಸ್ ಏನಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಮನೇಲಿ ಎಡಿಟಿಂಗ್ ಮಾಡ್ತಾಯಿದ್ರು, ಮನೇಲಿ ಪ್ರಿಪರೇಷನ್ಸ್ ಮಾಡ್ತಾಯಿದ್ರು ಬೇರೆ ಬೇರೆ ಸಿನಿಮಾಗೆ. ಓಕೆ ಅದು ನೋಡಿದ್ದೀನಿ, ಬಟ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರಿಗೆ ಅಲ್ಲಿ ಆ ಟೀಮಲ್ಲಿ ಇದ್ಬಿಟ್ಟು ಆ ಪ್ರಿಪರೇಷನ್ ಮಾಡೋದಿದೆಯಲ್ಲ ನನಗೆ. ಸೊ ದ್ಯಾಟ್ ಈಸ್ ವಾಟ್ ಐಮ್ ಸೇಯಿಂಗ್, ಲೈಕ್ ಟೆಕ್ನಿಕಲಿ ನನಗೆ ಒಂದು ಸಿನಿಮಾನ ಫ್ಲೋರಿಗೆ ತೊಗೊಂಡು ಹೋಗೋಕೆ ಆ ಟೈಮ್ ಪೀರಿಯಡಲ್ಲಿ ಏನೇನು ಮಾಡಬೇಕು, ಪ್ರೋಗ್ರಾಮಿಂಗ್ ಹೆಂಗೆ ಮಾಡಬೇಕು, ಪ್ಲ್ಯಾನಿಂಗ್ ಹೆಂಗೆ ಮಾಡಬೇಕು. ಸೊ ಇಟ್ ಜಸ್ಟ್ ಟಾಟ್ ಮೀ ದ ಪ್ರಾಸೆಸ್ ಆಫ್ ಸಿನಿಮಾ. ಸೊ ಕೈಂಡ್ ಆಫ್ ಲೈಕ್ ಸೊ ದೀಪ್ ಅಹ್ಮದ್ ಯಾವುದಾದ್ರೂ ಸೀನ್ ನಡೀತಾ ಇದ್ರೆ ಅಲ್ಲಿ ಆ ಕಡೆ ರವಿ ಸರ್ ನಿಂತಿರೋರು, ಬಟ್ ಈಗ ದೀಪ್ ಅಹ್ಮದ್ ಡೈರೆಕ್ಟರು ಕೂಡ. ಸೊ ಅವ್ರು ಮಾನಿಟರ್ ಹತ್ರ ಇರಬೇಕು. ಸೊ ನಾನು ಕಾಸ್ಟ್ಯೂಮ್ ಆಗೋಗಿ ನಿಂತ್ಕೊತಾ ಇದ್ದೆ ಅಲ್ಲಿ. ಸೊ ಆ ಟೈಮಲ್ಲೆಲ್ಲ ತುಂಬ ಕಲ್ತಿದ್ದೀನಿ. ಅಂದರೆ ಕ್ಯಾಮ್ರಾನ ಹೆಂಗೆ ಫೇವರ್ ಮಾಡಬೇಕು, ಲೈಟ್ನ ಹೆಂಗೆ ತೊಗೊಳ್ಬೇಕು. ಸೊ ದೋಸ್ ಸ್ಮಾಲ್ ಥಿಂಗ್ಸ್, ಅಂದರೆ ಸಣ್ಣ ಪುಟ್ಟ ನುವಾನ್ಸಸ್ ಅಷ್ಟೇ ಅವೆಲ್ಲ. ಬಟ್ ಸೆಟ್ಟಿಗೆ ಬಂದಾದ್ಮೇಲೆ ನಂದೇ ಒಂದು ಪಿಕ್ಚರ್ ಅಂತ ಬಂದಾಗ ಒಂಥರ ಕಾನ್ಫಿಡೆನ್ಸ್ ಕೊಡುತ್ತೆ ಅದು. ಸೊ ಐ ಥಿಂಕ್ ಓವರ್ ಆಲ್ ಒಂದು ಸಿನಿಮಾ ಸ್ಟಾರ್ಟ್ ಟು ಎಂಡ್ ಹೆಂಗೆ ನಡೆಯುತ್ತೆ, ಏನು ಪ್ರಾಸೆಸ್ ಅಂತ ಕಲ್ತಿದ್ದೀನಿ ಅದು. ಸೊ ದ್ಯಾಟ್ ಈಸ್ ಒನ್ ಸ್ಟ್ರಾಂಗ್ ಸ್ಟ್ರೆಂತ್ ಐ ಹ್ಯಾವ್. ಓಕೆ, ನಿರ್ದೇಶಕರ ಬಗ್ಗೆ ಮಾತಾಡಲೇಬೇಕು. ಸೊ ನಿರ್ದೇಶಕರ ಬಗ್ಗೆ ಮಾತಾಡಿ ಅಂತ ನಿಮಗೆ ಹೇಳಿದ್ರೆ ಏನು ಹೇಳ್ತೀರಿ? ನನಗೆ ಆ್ಯಕ್ಚುಲಿ ಅವ್ರು ಆಡಿಷನ್ ಸೀನ್ ಎಕ್ಸ್ಪ್ಲೇನ್ ಮಾಡುವಾಗ
ಇಟ್ಸ್ ಜಸ್ಟ್ ಒನ್ ಸೀನ್ ಆಡಿಷನ್ಗೋಸ್ಕರ. ಅದು ನಾನು ಈ ಪ್ರಾಜೆಕ್ಟಲ್ಲಿ ಇದೀನ ಇಲ್ಲ ಅಂತ ಏನೂ ಗೊತ್ತಿಲ್ಲ, ಜಸ್ಟ್ ಆಡಿಷನ್. ಬಟ್ ಆ ಸೀನ್ ಅವರು ಎಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರಂತೆ, ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಏನು ಮ್ಯೂಸಿಕ್ ಬರ್ತಾ ಇರುತ್ತೆ, ಆ ಸೆಟಪ್ ಯಾವ ಲೊಕೇಶನಲ್ಲಿ ಇದ್ದೀವಿ, ಏನು ವೈಬ್ ಇದೆ, ಎಲ್ಲ ತುಂಬ ಡೀಟೇಲ್ ಆಗಿ ಅವ್ರು ಹೇಳ್ಕೊಟ್ರು. ನಾನು ಆವಾಗಲೇ ಅಂದ್ಕೊಂಡೆ ವಾವ್, ಇಷ್ಟು ಆಡಿಷನಲ್ಲಿ ಇಷ್ಟು ಡೀಟೇಲ್ಸ್ ಅಂತ ನನಗೆ ಯಾರೂ ಕೊಡಲಿಲ್ಲ ಅಂತ. ಸೊ ಅಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಫುಲ್ ಫಿಲ್ಮ್ ಕೂಡ ಆ ಥರನೇ ಕ್ಯಾರಿ ಆಯಿತು. ಬಿಕಾಸ್ ಎವ್ರಿ ಸೀನ್ ಮುಂಚೆ ಅವ್ರು ಬಂದು ಹೇಳ್ತಿದ್ರು, ದಿಸ್ ಈಸ್ ದ ಮೈಂಡ್ ಸೆಟ್ ಆಫ್ ದ ಕ್ಯಾರೆಕ್ಟರ್, ಈ ಸಿಚುವೇಶನ್ ಇದೆ, ಮುಂಚೆ ಆಗಿದೆ, ಆಮೇಲೆ ಇದಾಗುತ್ತೆ ಅಂತ. ಸೊ ವೆರಿ ಡೀಟೇಲ್ ಓರಿಯೆಂಟೆಡ್ ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ವಿಷನ್ ಚೆನ್ನಾಗಿದೆ ಅವ್ರದ್ದು. ಸೊ ಐ ಥಿಂಕ್ ಅವರು ಆರ್ಟಿಸ್ಟ್ಗೂ ತುಂಬ ಫ್ರೀಡಮ್ ಕೊಡ್ತಾರೆ. ಅಂದರೆ ಹೇಳ್ತಾರೆ ಈ ಥರ ಮಾಡಬೇಕು, ಬಟ್ ರೆಸ್ಟ್ರಿಕ್ಟ್ ಮಾಡಲ್ಲ ಯಾವ ರೀತಿಯಲ್ಲಿ ಕೂಡ. ಸೊ ಐ ಥಿಂಕ್ ಇಟ್ಸ್ ವೆರಿ ಲಿಬ್ರೇಟಿಂಗ್ ಆ್ಯಸ್ ಅನ್ ಆರ್ಟಿಸ್ಟ್ ಆಲ್ಸೋ ಟು ಪರ್ಫಾರ್ಮ್ ವಿತ್ ಸಚ್ ಡೈರೆಕ್ಟರ್. ಸೂಪರ್. ಸೊ ತಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಐ ವಾಸ್ ವೆರಿ ಇನ್ವಾಲ್ವ್ಡ್ ರೈಟ್ ಫ್ರಮ್ ದ ಬಿಗಿನಿಂಗ್. ಅಂದರೆ ಕತೆ ಕೇಳಾದ್ಮೇಲೂ ಸುಮಾರು ನಾನು ಹೇಳೋಣಲ್ಲ, ಅಂದರೆ ಐದರ್ ವಿ ಯೂಸ್ ಟು ಸಿಟ್ ವಿತ್ ದ ಪ್ರೊಡ್ಯೂಸರ್ಸ್ ಆರ್ ಸಿಟ್ ವಿತ್ ದೀಪ್ ಮಾಮ. ಅಂದರೆ ಅವ್ರ ಜೊತೆ ಕೂತ್ಕೊಂಡಾಗ ಕತೆ ಹೇಳಿದಾಗ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ವಾಸ್, ಅಂದರೆ ನಾವು ಏನಾದರೂ ಸಜೆಷನ್ಸ್ ಅಥವಾ ಏನಾದರೂ ಚೇಂಜಸ್ ಹೇಳಿದಾಗ ಒಂದು ಪಾಸಿಟಿವ್ ರೀತಿಯಲ್ಲಿ ತೊಗೊತಾರಲ್ಲ, ಐ ಥಿಂಕ್ ಆ ಒಂದು ಓಪನ್ನೆಸ್ ಅಥವಾ ಆ ಒಂದು ಕೊಲ್ಯಾಬರೇಟಿವ್ ಮೈಂಡ್ ಸೆಟ್ ಇದ್ದಾಗ, ಎಸ್ಪೆಷಲಿ ಆ ಡೈರೆಕ್ಟರಿಗೆ ನಮಗೆಲ್ಲರಿಗೂ ಈಸಿ ಆಗುತ್ತೆ. ಲೈಕ್ ಹೌ ಶಿ ಟೋಲ್ಡ್, ಒಂದು ಕ್ಲಾರಿಟಿ ಇರುತ್ತೆ ಎಲ್ಲರಿಗೂ ಸೆಟ್ಟಲ್ಲಿ, ಆ್ಯಂಡ್ ವಿರ್ ಆಲ್ ಆನ್ ದ ಸೇಮ್ ಪೇಜ್ ಆವಾಗ. ಸೊ ಅದು ತುಂಬ ಹೆಲ್ಪ್ ಆಯಿತು ನಮಗೆ. ಸೊ ಇಟ್ಸ್ ನೈಸ್. ಅಂದರೆ ಒಂದು ಕೊಲಾಬ್ರೇಟಿವ್ ಪ್ರಾಸೆಸಲ್ಲಿ ಹಂಗೆ ನೋಡೋಕೆ ಹೋದರೆ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನೈಸ್. ಸೊ ಸುದೀಪ್ ಸರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು ಅವ್ರ ಮಾವನ್ಕಿಂತ ತಂದೆಯಾಗಿದ್ದೇನೆ ಅಂತ, ತಮ್ಮನ ಮಗ ಅಂತ ಹೇಳ್ಕೊಳ್ತಾರೆ. ಸೊ ಆ ಒಂದು ಸೆಂಟೆನ್ಸು ನಿಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಮೈ ಮದರ್ ಇಸ್ ಅ ಸಿಂಗಲ್ ಪೇರೆಂಟ್. ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬರೀ ಇವ್ರ ಜೊತೆ. ನನ್ನ ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ದೊಡ್ಡಮ್ಮ, ಅತ್ತೆ, ಇವರೆಲ್ಲ ಆ್ಯಸ್ ಅ ಮ್ಯಾನ್ ಫಿಗರ್, ವಿಚ್ ಆ್ಯಸ್ ಅ ಫಾದರ್ ಫಿಗರ್ ನಾನು ಅವರಲ್ಲಿ ನೋಡ್ತೀನಿ ನಾನು. ಸೊ ವೆನ್ ಹಿ ಟೋಲ್ಡ್ ಸಮಥಿಂಗ್ ಲೈಕ್ ದ್ಯಾಟ್, ಆಬ್ವಿಯಸ್ಲಿ ಒಂಥರ ಟಚ್ ಆಗುತ್ತೆ ಇಲ್ಲಿ. ಆ್ಯಂಡ್ ಇಟ್ ವಾಸ್ ನೈಸ್. ಅಂದರೆ ಪ್ಲಸ್ ಅದು ಅವ್ರು ಹೇಳಲೇಬೇಕಂತೇನಿಲ್ಲ, ಅವ್ರು ನಡ್ಕೊಳೋ ರೀತಿ ಆಗಿರ್ಬೋದು ಅಥವಾ ಎಷ್ಟು ನೋಡ್ಕೊತಾರೋ ಅದರಲ್ಲೆಲ್ಲ ಕಾಣಿಸುತ್ತೆ ನನಗೆ. ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂದರೆ ಇದು ಇಟ್ ಈಸ್ ನಾಟ್ ಆಸ್ ಕಿಚ್ಚ ಸುದೀಪ, ದಟ್ ಈಸ್ ಮೈ ದೀಪ್ ಮಾಮ. ಸೊ ಆ ಒಂದು ರೀತಿಯಲ್ಲಿ ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್. ಅದೇ ಸೂಪರ್. ಸೊ ಎಲ್ಲರೂ ಕೂಡ ಜೂನಿಯರ್ ಕಿಚ್ಚ ಅಂತಾನೆ ಹೇಳ್ತಾರೆ ತಮ್ಮನ್ನ. ಸೊ ಆ ಒಂದು ಶಬ್ದ ಏನಿದೆ, ಜೂನಿಯರ್ ಕಿಚ್ಚ ಅನ್ನುವಂಥ ಶಬ್ದ, ಸೊ ಅವರಿಂದ ತಾವು ಏನೇನೋ ಕಲ್ತಿರ್ತೀರಿ. ಸೊ ಅದರಿಂದ ಆ ಮ್ಯಾನರಿಸಮ್ ತಮ್ಮಲ್ಲಿ ತಮಗೆ ಗೊತ್ತಿಲ್ದಿರ ಬಂದಿರುತ್ತೆ ಅಲ್ವಾ. ಸೊ ಜೀವನ ಪರ್ಯಂತ ನಾನು ಇದನ್ನು ಸುದೀಪ ಮಾಮಯಿಂದಾನೇ ಕಲ್ತಿದ್ದು, ಅದನ್ನು ನಾನು ಕ್ಯಾರಿ ಮಾಡ್ತೀನಿ ಅನ್ನೋದಾದರೆ ಏನು? ಐ ಥಿಂಕ್ ಅವ್ರದ್ದು ಇನ್ವಾಲ್ವ್ಮೆಂಟ್, ಅವ್ರು ಏನೇ ಮಾಡಿದ್ರು ಒಂದು ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಅದೇನೇ ಇರಲಿ. ಮನೇಲಿ ಯಾರಾದರೂ ಊಟಕ್ಕೆ ಬರ್ತಾದ್ರೂ ಅವ್ರು ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ ನೋಡಿ. ಅಂದರೆ ಹಿಂಗೆ ಇರಬೇಕು, ಆ ಡೆಕೋರೇಷನ್ ಹಂಗೆ ಇರಬೇಕು. ಐ ಥಿಂಕ್ ದ್ಯಾಟ್ ಆಸ್ ಒಂದು ಸ್ಮಾಲ್ ಥಿಂಗ್, ಐ ಥಿಂಕ್, ಬಟ್ ಇಟ್ ಆಂಪ್ಲಿಫೈಸ್ ಇನ್ ಟು ಸಚ್ ಬಿಗ್ ಥಿಂಗ್ಸ್. ಸೊ ಅವ್ರು ಏನೇ ಕೆಲಸಕ್ಕೂ ಕೈ ಹಾಕಿದ್ರು ಹಿ ಡಸ್ ಇಟ್ ಅಟ್ಮೋಸ್ಟ್, ಅಂದರೆ ಕಂಪ್ಲೀಟ್ 100% ಮಾಡ್ತಾರೆ. ಸೊ ಅದು ಒಂದು ಕಲ್ತಿದ್ದೀನಿ. ಅಂದರೆ ಅದು ಒಂದು ಮೈಂಡ್ ಸೆಟ್ ಅದು. ಇಟ್ಸ್ ಅಂದರೆ ಬಿಹೇವಿಯರಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು. ಅದು ಏನೇ ಮಾಡಿದ್ರು ಫಸ್ಟ್ 100% ತನಕ ಮಾಡಿಬಿಟ್ಟು ದೆನ್ ಓನ್ಲಿ ಹಿ ಸಿಟ್ಸ್. ಸೊ ಆ ಒಂದು ಅಂದರೆ ಅವ್ರು ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು, ಅವ್ರು ಮಾಡ್ತಾರೋ ಕೆಲಸಕ್ಕೆ. ಸೊ ಅದನ್ನ ತುಂಬ ನೋಡಿದ್ದೀನಿ, ಅದನ್ನ ತುಂಬ ಕಲ್ತಿದ್ದೀನಿ ಅವರಿಂದ. ಸ್ಟೈಲ್ ಬಗ್ಗೆ ಏನಾದರೂ ಹೇಳ್ತಾ ಇರ್ತಾರಾ ಸರ್, ಹೀಗೆ ಹಾಕೋಬೇಕು? ಬಿಕಾಸ್ ಹಿ ಇಸ್ ನೋನ್ ಫಾರ್ ಅವ್ರದೆಲ್ಲ ಅವ್ರು ಹಾಕೊಂಡಿರೋ ಬಟ್ಟೆ ಎಲ್ಲ ನನಗೆ ಬರುತ್ತೆ. ಹೌದಾ? ಸೊ ಇನ್ ಕೇಸ್ ಏನಾದರೂ ಒಂದಿನ ರೂಮ್ ನೀವು ಸರ್ನ ಫಾಲೋ ಮಾಡ್ತೀರಲ್ಲ ಸರ್ ನಿಮ್ನ? ಬಿಕಾಸ್ ಇವಾಗ ಜನರೇಷನ್ ಅಲ್ವಾ, ಹೀಗಿರ್ಬೇಕು ಹೀಗೆ ಅಂತ. ಇಲ್ಲ ಇನ್ಫ್ಯಾಕ್ಟ್ ಅವ್ರು ನನಗೆ ಹೇಳ್ತಾರೆ, ಈ ತರ ಪ್ಯಾಂಟ್ ಹಾಕೊಂಡ್ಬೇಡ ನೀನು, ನಿಮ್ಗೆ ಸೂಟ್ ಆಗಲ್ಲ ಅಂತ. ಮತ್ತೆ ಸುದೀಪ್ ಸರ್ ಜೊತೆ ಮಾತಾಡುವಂತಹ ಚಾನ್ಸಸ್ ಏನಾದ್ರು ಸಿಕ್ಕಿತಾ? ಸೆಟ್ಟಿಗೆ ಏನಾದ್ರು ವಿಸಿಟ್ ಮಾಡಿದ್ರೆ? ಮೂರ್ತ ದಿನ ಮಾತಾಡಕ್ ಸಿಕ್ತು. ಸೊ ಆಕ್ಚುಲಿ ಅವ್ರು ನಮ್ಮ ಪೆಪ್ಪೆ ಟ್ರೇಲರ್ ಲಾಂಚ್ಗೆ ಬಂದಿದ್ರು, ಬಟ್ ಅವಾಗ ನಂಗೆ ನಮ್ಮ ಸಿನಿಮಾಗೆ ಸಜೆಸ್ಟ್ ಮಾಡಿದ್ದೆ ದೀಪ್ ಮಾಮ. ಸೊ ಟ್ರೇಲರ್ ಲಾಂಚ್ಗೆ ಬಂದಿದ್ರು, ಪೆಪ್ಪೆ ಟ್ರೇಲರ್ ಲಾಂಚ್. ಬಟ್ ಆ ದಿನ ಒಂದು ಹಾಯ್ ಹೇಳೋಕ್ಕೂ ಸಿಗಲಿಲ್ಲ. ನನಗೆ ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋದು, ಲೈಕ್ ಬ್ಯುಸಿ ಇರ್ತಾರೆ ಲಾಟ್ ಆಫ್ ಪೀಪಲ್ ಅರೌಂಡ್, ಆ್ಯಂಡ್ ಹಿಂಗೆ ಬಾರ್ಜಿನ್ ಮಾಡೋಕ್ಕೂ ಆಗಲ್ವಲ್ಲ, ಈ ಸೈಡ್ ಹೋಗಿ ಮಾತಾಡಬೇಕು ಅಂತ. ನಾನು ಸುಮ್ಮನೆ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ದೆ. ಲೈಕ್ ಓ ಡ್ಯಾಮ್, ಇವಾಗ ನೆವರ್ ನೋ ಇಫ್ ಐ ಗೆಟ್ ಟು ಮೀಟ್ ಹಿಮ್ ಅಗೇನ್ ಆರ್ ನಾಟ್ ಅಂತ. ಬಟ್ ಆಮೇಲೆ ನನಗೆ ಗೊತ್ತಾಯಿತು ಅವರೇ ನನ್ನ ರೆಫರ್ ಮಾಡಿದರು ಈ ಪ್ರಾಜೆಕ್ಟ್ಗೆ ಅಂತ. ಸೊ ದಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮೀ. ಅಂದರೆ
ಹೌ ಇಸ್ ಇಟ್ ಇವನ್ ಪಾಸಿಬಲ್ ಅಂತ ಆ ಥರ ಅನಿಸ್ತು. ಸೊ ಮುಹೂರ್ತ ದಿನ ಯಾವಾಗ ಅವ್ರು ಬಂದರು ಆವಾಗಲೂ ತುಂಬ ಜನ ಇದ್ದರು, ಬಟ್ ಐ ಗಾಟ್ ಒನ್ ಸ್ಪೇಸ್ ಇನ್ ಬಿಟ್ವೀನ್ ಅಂಡ್ ಐ ಜಸ್ಟ್ ವೆಂಟ್ ಇನ್ ಸೈಡ್ ಲೈಕ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಫರಿಂಗ್ ಮೀ ಅಂತ. ಲೈಕ್ ನೋ ಯು ಸೂಟ್ ಫಾರ್ ದ ಕ್ಯಾರೆಕ್ಟರ್ ದಟ್ಸ್ ವೈ ಹ್ಯಾವ್ ಗಾಟ್ ದ ರೋಲ್ ಅಂತ. ಲೈಕ್ ದಟ್ ವಾಸ್ ವೆರಿ ಹಂಬ್ಲಿಂಗ್. ಸೊ ಅವಾಗ ಅಷ್ಟೇ ಮಾತಾಡಿರೋದು, ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಇಟ್. ಕೇಳಿಲ್ವಾ ಸಂಚಿತ್ ಅವ್ರನ್ನ ಐ ನೀಡ್ ಟು ಸ್ಪೀಕ್ ಒಂದಿನ ಒಂದ್ಸಲಿ ಸೆಟ್ಟಿಗೆ ಬಂದ್ರೆ ಹೇಳಿ ಏನು ಮಾಡಿಲ್ವಾ, ನಾನಾಗಿದ್ರೆ ಇಷ್ಟೊತ್ತಿಗೆ ತಲೆ ತಿಂದು ಅಟ್ಲೀಸ್ಟ್ ಒಂದ್ಸಲಿ ಆದ್ರೂ ಅವ್ರಿಗೆ ಗೊತ್ತು. ಅವ್ರು ಹಂಗೆ ಕೇಳಿದ್ರು ನಾನು ರೇಗಾಗ್ಬಿಡ್ತೀನಿ ಸುಮ್ಮನೆ. ಯು ಜಸ್ಟ್ ಬಿ ಲೈಕ್ ಸುಮ್ಮನೆ ಜಸ್ಟ್ ಪುಲ್ಲರ್ ಲೈಕ್ ಇನ್ನೊಂದು ಕಾರಣ ಸಿಕ್ತು ಅಂತ. ದ ಥಿಂಗ್ ಇಸ್ ನನ್ಗೆ ಗೊತ್ತಿಲ್ಲ ಅವ್ರು ಇವಾಗ ಮುಂದೆ ಬಂದರೆ ನಾನು ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಸೊ ಐ ಥಿಂಕ್ ಐಲ್ ಬಿ ಜಸ್ಟ್ ಲೈಕ್ ಬ್ಲ್ಯಾಂಕ್ ಆ್ಯಂಡ್ ಸ್ಟೇರಿಂಗ್. ಸೊ ಇನ್ಸ್ಟೆಡ್ ಆಫ್ ಮೀ ಲುಕಿಂಗ್ ಲೈಕ್ ಅ ಫೂಲ್ ಇಟ್ಸ್ ಓಕೆ. ಯಾವಾಗ ಮಾತಾಡೋ ಏನು ಸ್ಟ್ರಾಂಗ್ ಸಬ್ಸ್ಟೆನ್ಸ್ ಇರುವಾಗ ಮೀಟ್ ಮಾಡಿದರೆ ಬೆಟರ್ ಅಂತ. ಸೂಪರ್ ಸರ್. ಬಿಗ್ ಬಾಸ್ ಅಲ್ಲಿ ಬಹಳ ಸ್ಟ್ರಿಕ್ಟ್ ಇರ್ತಾರೆ. ಸೊ ನಿಮ್ಮ ವಿಷಯದಲ್ಲೂ ಸ್ಟ್ರಿಕ್ಟ್ ಇರ್ತಾರ, ಬೈತಿರ್ತಾರ ಸರ್? ಬೈಗಳ ಓಕೆನಾ? ಇಲ್ಲ ಅಂದ್ರೆ ನನಗೆ ಯಾವತ್ತೂ ಬೈದಿಲ್ಲ ಅವರು. ಬೈದಿಲ್ವಾ? ಬೈದಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಉಗಿಸ್ಕೊಂಡಿದ್ದೀನಿ, ಅಂದರೆ ಸಿಕ್ಕಾಬಡೆ ಉಗಿಸ್ಕೊಂಡಿದ್ದೀನಿ. ಇನ್ನೇನು ಮನೆಗೆ ಕಳಿಸ್ಬಿಡೋದು ಆ ರೇಂಜಿಗೆಲ್ಲ ಹೋಗಿತ್ತು. ಸಾಕು ನನ್ನ ಸೆಟ್ಟಲ್ಲೂ ಇರಬೇಡ ಆ ರೇಂಜಿಗಿತ್ತು. ಬಟ್ ದಟ್ ವಾಸ್ ದ ಫಸ್ಟ್ ಡೇ ಆಫ್ ಮಾಣಿಕ್ಯ. ಇಮ್ಯಾಜಿನ್ ನನ್ನ ಫಸ್ಟ್ ಡೇ ಅಸಿಸ್ಟೆಂಟ್ ಡೈರೆಕ್ಟರಾಗಿ ರೇಗಾಡ್ಬಿಟ್ರು. ಸಾಕು ನನ್ನ ಟೀಮಲ್ಲಿ ಇರೋದು ಬೇಡ, ಹೋಗಿ ಮನೆಗೆ ವಾಪಸ್. ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಮಿಸ್ಟೇಕ್. ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಯಾವತ್ತೂ ಬೈದಿರೋದಾಗಿರಲಿ ಆ ಥರದ್ದು ಏನಿಲ್ಲ. ಬಟ್ ಕೆಲವು ಸತಿ ಎನಿ ಪರ್ಸ್ನಲ್ ಆ ಥರದ್ದು ಏನಾದರೂ ಸಿಚುವೇಶನ್ ಇದ್ದರೆ ನಾನು ಯಾವತ್ತೂ ಹೋಗಿ ಕೇಳಿದ್ದೀನಿ ನೀಟಾಗಿ. ವಿ ಟಾಕ್ ಇಟ್ ಔಟ್. ಸೊ ಯಾವತ್ತೂ ಆ ರೇಂಜಿಗೆ ಬಿಗ್ ಬಾಸ್ ಅಲ್ಲ ಆ ರೇಂಜಿಗೆಲ್ಲ ನನಗಾಗಿಲ್ಲ ಇನ್ನು, ಥ್ಯಾಂಕ್ಫುಲಿ. ಓಕೆ, ನಾವು ಅನ್ಕೊಂಡ್ವಿ ಅಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ಮಾತಾಡ್ತಾರಲ್ಲ, ಸೊ ಮನೆಯಲ್ಲೂ ಮಕ್ಕಳು. ಅವನು ಹಿ ಈಸ್ ಲೈಕ್ ಒಂಥರ ಫ್ರೆಂಡ್ ಥರ ಅವರು. ಲೈಕ್ ಬಿಕಾಸ್ ಆ ಸಿಚುವೇಶನ್ ಅವ್ರು ಹಂಗೆ ಇರಬೇಕು ಬಿಗ್ ಬಾಸಲ್ಲಿ. ಬಿಟ್ಟರೆ ಮನೆಗೆ ಬಂದರೆ ಹಿ ಈಸ್ ಲೈಕ್ ಅ ಕಿಡ್ ಆ್ಯಕ್ಚುಲಿ. ಅಂದರೆ ಅವ್ರು ಅಡುಗೆ ಮಾಡ್ಕೊತಾರೆ. ಆ್ಯಂಡ್ ಹೀಸ್ ಸೊ ಲೈಕ್ ಹಿ ಲೈಕ್ಸ್ ಆಲ್ ದೀಸ್ ನಿಕ್ ಅಂದರೆ ಟೆಕ್ನಾಲಜಿದು ಅದು ಇದೆಲ್ಲ ತುಂಬ ಇಷ್ಟ ಅವರಿಗೆ. ಸೊ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ ಅವರು. ಸೊ ವಿ ಜಸ್ಟ್ ಸಿಟ್ ಅರೌಂಡ್ ನೋಡ್ತೀನಿ, ಇದು ತೊಗೊಂಡು ಬಂದೆ ಈ ಥರ ಕ್ಯಾಮ್ರಾ ಸಿಕ್ತು ನನಗೆ. ಸೊ ಆ ಥರದ್ದೆಲ್ಲ ತುಂಬ ಮಾಡ್ತಾ ಇರ್ತೀವಿ. ಸೊ ಮುಂಚೆನೂ ಬೋರ್ ಆದಾಗೆಲ್ಲ ನಾವು ಮನೇಲಿ ಆಕ್ಚುಲಿ ಕೂತ್ಕೊಂಡು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ. ಓಕೆ, ನೈಸ್. ಸೊ ಅಡುಗೆ ಅಂತ ನೀವೇ ಹೇಳಿದ ತಕ್ಷಣ ಕಿಚ್ಚ ಸುದೀಪ್ ಸರ್ ಸಕ್ಕದಾಗಿ ಅಡುಗೆ ಮಾಡ್ತಾರೆ ಅಂತ ನಾವು ನೋಡಿದ್ದೀವಿ. ತಿಂದವ್ರು ಕೂಡ ಗುಣಗಾನ ಮಾಡಿದ್ದಾರೆ. ಸೊ ತಮಗೆ ಯಾವ್ದು ಫೇವ್ರೆಟು? ಆ್ಯಂಡ್ ನೀವು ಅವ್ರ ಜೊತೆ ಕಿಚನ್ ವಿಸಿಟ್? ನಮ್ಮ ಹತ್ರ ಬಿಡಲ್ಲ, ಕಿಚನ್ ಹತ್ರ ಎಲ್ಲ ಬಿಡೋದೇ ಇಲ್ಲ ಅವರು. ಕೆಡ್ಸ್ಬಿಡ್ತಾನೆ, ಬೇಡ ಚೆನ್ನಾಗಿ ಮಾಡ್ಬಿಡ್ತಾನೆ. ಇಲ್ಲ, ಅದು ಡೌಟ್ ನನಗೆ. ಇದ್ರಾಗ ಅಷ್ಟೆಲ್ಲ ಅಡುಗೆ ಬರಲ್ಲ. ಬಟ್ ಇಷ್ಟು ಕೂಡ ಅಂದರೆ ಅವರಿಗೆ ಐ ಥಿಂಕ್ ಮೋಸ್ಟ್ಲಿ ಅದು ಒಂಥರ ಸ್ಟ್ರೆಸ್ ಬಸ್ಟರ್ ಅವರಿಗೆ. ಅಷ್ಟು ಕೆಲಸ ಮಾಡಿಕೊಂಡು ಅಷ್ಟು ಜನ ಅಕ್ಕಪಕ್ಕ ಸುತ್ತಲೂ ಇದ್ಕೊಂಡು ವೆನ್ ಹಿ ಕಮ್ಸ್ ದೇರ್ ಅಲ್ವಾ, ಇಟ್ಸ್ ಒಂಥರ ಥೆರಪ್ಯೂಟಿಕ್ ಅವರಿಗೆ. ಸೊ ತುಂಬ ಎಂಜಾಯ್ ಮಾಡ್ತಾರೆ ಅದೆಲ್ಲ. ಸೊ ಮನೆ ಕರೆದ್ರೂ ಅಟ್ಲೀಸ್ಟ್ ಒಂದು 10 ಜನ ಬರ್ತಾರೆ ಮಿನಿಮಮ್. ಅಂದರೂ ಒಂದು 10 ಜನ ಇದ್ದೇ ಇರ್ತಾರೆ ಮನೇಲಿ. ಅವ್ರು 10 ಜನಕ್ಕೂ ಒಂಥರ ಅದು ಚಿಕನ್ ಬಿರಿಯಾನಿನೋ ಮಟನ್ ಬಿರಿಯಾನಿನೋ ಪಕೋಡ ಅದು ಇದು ಏನಾದರೂ ಮಾಡಿಕೊಡ್ತಾನೆ ಇರ್ತಾರೆ ಅವರು. ಸೊ ಅವ್ರಿಗೆ ಹೋಸ್ಟ್ ಮಾಡೋಕ್ಕೆ ತುಂಬ ಇಷ್ಟ. ಅವ್ರಿಗೆ ಅದೊಂಥರ ದೊಡ್ಡ ಗುಣ ಅವ್ರದ್ದು. ಸೊ ಹಿ ಲವ್ಸ್ ಡೂಯಿಂಗ್ ದ್ಯಾಟ್. ಯಾವ್ದು ನಿಮ್ಮ ಫೇವ್ರೆಟ್ ಕಿಚ್ಚರ್ ಸರ್ ಮಾಡುವಂಥ ಅಡುಗೆ? ಬಿರಿಯಾನಿ ಸಕ್ಕದಾಗಿ ಮಾಡ್ತಾರೆ. ಸೂಪರಾಗಿ ಮಾಡ್ಕೊಡ್ತಾರೆ. ಅದು ಹೇಳಿದ್ರೆ ಸಾಕು, ಎಲ್ಲರೂ ಅದೇ ಇನ್ವಿಟೇಷನ್. ಅವ್ರು ಸುಮ್ಮನೆ ಒಂದು ಮೆಸೇಜ್ ಕಳಿಸ್ತಾರೆ ಅಷ್ಟೇ, ಬಿರಿಯಾನಿ ಟುಡೇ ಬಿರಿಯಾನಿ ಅಂತ. ನಾವೆಲ್ಲ ಹೋಗೋಲ್ಲ ಆ ಟೈಮಿಗೆ. ಸೊ ದಟ್ಸ್ ಹೌ ಅವರ್ ರಿಲೇಶನ್ಶಿಪ್ ಇಸ್. ನೈಸ್. ಸೊ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಗಂಡು ಮಕ್ಳಿಗಿನ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಹಬ್ಬ. ಸೊ ನಿಮ್ಮ ಕಡೆ ಸಂಕ್ರಾಂತಿ ಹಬ್ಬ ಹೇಗೆ, ಮನೇಲಿ ಹೇಗೆ ಮಾಡ್ತೀರಿ ಹಬ್ಬನ? ಏನಿಲ್ಲ, ಅದೇ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ತೀವಿ. ಆಮೇಲೆ 5 ಬಗೆ ಇಲ್ಲ 7 ಬಗೆ ಅಡುಗೆ ಎಲ್ಲ ಅಮ್ಮ ಮಾಡ್ತಾರೆ. ಎಲ್ಲೆಲ್ಲಿ ಇರ್ತಾರೆ ಅಂತೀರವಾ? ಅಡುಗೆ ಮನೆಗೆ ಹೋಗ್ತೀರಾ? ಇವಾಗ ಇಲ್ಲಿ ಬೆಂಗಳೂರು ಬಂದಮೇಲೆ, ಅಲ್ಲಿ ಮುಂಬೈಲಿ ಇಲ್ಲ ಹೋಗ್ತಿರ್ಲಿಲ್ಲ. ಸೊ ಬಾಂಬೆನಲ್ಲಿ ಬೇರೆ ಹೆಸರಲ್ಲಿ ಮಾಡ್ತಾರೆ ಅಲ್ವಾ ಈ ಹಬ್ಬನ? ಮಕರ ಸಂಕ್ರಾಂತಿ ಮಾಡ್ತಾರೆ. ಓಕೆ, ನೈಸ್. ಕಪ್ ತಿನ್ನೋದು, ಕಟ್ ಮಾಡ್ಕೊಡ್ಬೇಕು ಆ ಥರ. ಅದು ತಿಳ್ ಲಡ್ಡು, ಎಳ್ಳು ಬೆಲ್ಲ. ಹಾಂ, ತುಂಬ ಇಷ್ಟನಾ? ಯಾ ನಂಗೆ ಇಷ್ಟ. ಸೊ ತಮ್ಮ ಮನೇಲಿ ಹಬ್ಬ ಹರಿದಿನ ಅಂದರೆ ಹೇಗಿರುತ್ತೆ? ಹಬ್ಬಗಂತ ಬಂದಾಗ ನಮಗೆ ಅಷ್ಟು ನಾವು ಮುಂಚೆನೂ ಮಾಡ್ತಾ ಇರಲಿಲ್ಲ. ಬಟ್ ನಮ್ಮ ಅಜ್ಜಿ ಇದ್ದಾಗ ಸಿಕ್ಕಾಪಟ್ಟೆ ಮಾಡ್ತಾಯಿದ್ವಿ. ಸೊ ಅವರಿಗೆ ವರಮಹಾಲಕ್ಷ್ಮಿ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಜ್ಜಿಗೆ. ಆ ಒಂದು ಹಬ್ಬ ಇವತ್ತುವರೆಗೂ ಮಾಡ್ತೀವಿ ಬಿಕಾಸ್ ಆಫ್ ಬಿಕಾಸ್ ಸಮಥಿಂಗ್ ಸೋ ಪರ್ಸ್ನಲ್. ಸೊ ಅದು ಮಾಡ್ತೀವಿ. ಬಟ್ ಇಲ್ಲಾಂದರೆ ನಮಗೆ ಅಷ್ಟೇ, ಅಂದರೆ JP ನಗರ್ ಮನೇನ ಒಂಥರ ಹೆಡ್ ಕ್ವಾರ್ಟರ್ಸ್ ನಮಗೆ. ಸೊ ವಿ ಆರ್ ಅ ವೆರಿ ಬಿಗ್ ಫ್ಯಾಮಿಲಿ.
ಸೊ ಈ ಥರ ಒಂದು ಹಬ್ಬ ಅಂತ ಏನಾದರೂ ಬಂದಾಗ ಎಲ್ಲರೂ ಒಟ್ಟಿಗೆ ಬರ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ. ಸೊ ಅದೇ ನಮ್ಗೆ ಹಬ್ಬ ಅಷ್ಟೇ. ಸೊ ಈ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಬೀರೋದಾಗಿರ್ಬಹುದು, ನಮ್ಮ ಕಡೆ ಎಲ್ಲ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರೋದು, ಆ ಥರದ್ದು ಏನಾದರೂ ಕಲ್ಚರ್ ತಾವು ಫಾಲೋ ಮಾಡಿದಿರಾ, ಮಾಡ್ತಿದ್ರಾ? ಅಲ್ಲಿ ಅಂದರೆ ಅದೇ ಲಡ್ಡು ಎಲ್ಲರೂ ನೇಬರ್ಸ್ಗೆ ಎಲ್ಲ ಕೊಡ್ತೀವಿ. ಮತ್ತು ಅಲ್ಲಿ ಇಟ್ಸ್ ಎ ಸೇಯಿಂಗ್ ತಿಳ್ಗಳಿಗೆ ಹಾಗೆ ಗೋಡ್ ಬೋಲ ಅದೇ ತಗೊಳ್ಳಿ ಆ್ಯಂಡ್ ಒಳ್ಳೇದು ಮಾತಾಡಿ ಅಂತ. ಸೊ ಸಿಂಪಲ್ ಹಬ್ಬ. ಸೊ ನೀವು ಸಿಂಪಲ್ ಆಗಿ ಹಬ್ಬನ ಮುಗಿಸ್ತೀರಿ. ಸಿಂಪಲ್, ವೆರಿ ನೈಸ್. ಓಕೆ. ಸೊ ಹಬ್ಬದಲ್ಲಿ ಈ ಹಸುಗಳನ್ನ ದನಗಳನ್ನ ಕಿಚಾಯಿಸೋದು ಆ ಥರದ್ದು ಕೂಡ ಪದ್ಧತಿ ಇದೆ. ಹಳ್ಳಿ ಅಜ್ಜಿ ಮನೆ ಆ ಥರದ್ದು ಏನಾದರೂ ಜ್ಞಾಪಕ ಮಾಡ್ಕೊಳ್ಬೋದಾ? ನಾವು ಆ್ಯಕ್ಚುಲಿ ಅದು ನೋಡೇ ಇಲ್ಲ, ಗೊತ್ತಾ? ಹೌದಾ? ಬೆಂಗಳೂರಲ್ಲೇ ಬೆಳೆದದ್ದು? ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಾವು ಆ್ಯಕ್ಚುಲಿ ಅದೆಲ್ಲ ನೋಡೇ ಇಲ್ಲ. ಕೆಲವು ಸತಿ ಇವರೆಲ್ಲ ಮಾತಾಡಿದಾಗ ಅಂದರೆ ಎನ್.ಆರ್.ಪುರ, ಶಿವಮೊಗ್ಗ ಆ ಟೈಮಲ್ಲೆಲ್ಲ ಅವ್ರು ಮಾತಾಡ್ತಾರೆ ನೋಡಿ, ಅಂದರೆ ಚಿಕ್ಕ ವಯಸ್ಸಿಗೆ ಸಿಕ್ಕಾಬಿಡ ನನಗೆ ಚಾನ್ಸ್ ಸಿಕ್ಕಿದಾಗೆಲ್ಲ ಹೋಗ್ತೀನಿ ನಾನು ಎನ್.ಆರ್.ಪುರಗೆ. ಹಳೇ ಮನೆ ಇದೆ ನಮ್ದು ಇನ್ನೂ ಅಲ್ಲಿ. ಸೊ ಅಟ್ಲೀಸ್ಟ್ ಐ ಮೀನ್ ನನಗೇನಂದರೆ ಓಕೆ ಎಲ್ಲಿಂದ ಬಂದಿದ್ದೀವಿ, ಏನು ಐ ನೀಡ್ ಟು ನೋ ಸಮಥಿಂಗ್ ಲೈಕ್ ದಟ್. ಸೊ ಚಾನ್ಸ್ ಸಿಕ್ಕಿದಾಗೆಲ್ಲ ಹೋಗ್ತೀನಿ. ನನಗೆ ಶಿವಮೊಗ್ಗನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ. ಸೊ ನನ್ನ ಆ ಒಂಥರ ಸಮ್ಮರ್ ವೆಕೇಷನ್ಸಿಗೆಲ್ಲ ಹೋಗ್ತಾ ಇದ್ವಿ ಅಲ್ಲಿ. ಸೊ ಇಟ್ಸ್ ಅಂದರೆ ತುಂಬ ಹತ್ತಿರವಾದ ಜಾಗ ಅವೆಲ್ಲ ಅಲ್ವಾ? ಮಲೆನಾಡು ಅಂದ ತಕ್ಷಣ ತುಂಬಾನೇ ವೆಕೇಶನ್ ಅಂದ ತಕ್ಷಣ ಅಲ್ಲಿ ಒಂದು ಕಡೆ ಒಂದು ಶಿವಮೊಗ್ಗ ಗ್ಯಾರಂಟಿ, ಅದು ಗ್ಯಾರಂಟಿ. ದಟ್ ಸೂಪರ್. ಸೊ ಮೊದಲು ನೀವು ಶೂಟಿಂಗ್ ಎಲ್ಲ ಆದ ನಂತರ, ಈ ಮೊದಲು ಶೂಟಿಂಗ್ ಆದ ನಂತರ ತಾವು ನೋಡಿದಂತಹ ತಮ್ಮನ್ನು ತಾವು ನೋಡಿದಂತಹ ಸ್ಕ್ರೀನಲ್ಲಿ ನೋಡಿದಂತಹ ಸಿಚುಯೇಷನ್ ಇರುತ್ತಲ್ಲ, ಸೊ ಆಗ ಆದಂತಹ ಫೀಲಿಂಗ್ ಏನಿದೆ ಅದನ್ನು ನಮಗೆ ಹೇಳ್ಬೋದಾ? ಅದನ್ನ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ನಾವು ಎಷ್ಟೇ ಪ್ರಿಪರೇಷನ್ ಮಾಡಿದ್ರೂ ಓಕೆ ಒಂದಿನ ಹಿಂಗೆ ನೋಡ್ತೀವಿ ಅನ್ನೋದಕ್ಕೆ ನಥಿಂಗ್ ಕ್ಯಾನ್ ಪ್ರಿಪೇರ್ ಯು ಫಾರ್ ದ್ಯಾಟ್. ಅಲ್ಲಿ ನೋಡಿದಾಗ ಬಟ್ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಅದು ಏನಂದರೆ ಒಟ್ಟಿಗೆ ನೋಡಿದಾಗ ವಿ ವರ್ ಆಲ್ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ಒಟ್ಟಿಗೆ ನೋಡಿದ್ದು. ಸೊ ಅದೊಂಥರ ಫೀಲಿಂಗೇ ಬೇರೆ. ನೀವು ಬಿಕಾಸ್ ಒಂದು 20 ವರ್ಷ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ಬಂದಿರ್ತೀವಿ. ಓಕೆ ಒಂದಿನ ಸಿನಿಮಾ ಮುಗಿಸಿರ್ತೀವಿ, ಈಗ ನೋಡ್ತೀವಿ ಆ ಥರ, ಅಂದರೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ಕೊತೀವಿ ಅದನ್ನೆಲ್ಲ. ಬಟ್ ಆ ಫೀಲಿಂಗ್ನ ಡಿಸ್ಕ್ರೈಬ್ ಮಾಡ್ಕೊಳಕ್ಕಾಗಲ್ಲ. ಇನ್ನೂ ಇದೆ, ಇನ್ನೂ ಥಿಯೇಟರಲ್ಲಿ ನೋಡ್ಬೇಕಲ್ಲ ಆ ಜನ ಮಧ್ಯದಲ್ಲಿ, ಅವಾಗಿರೋದು ಅಪ್ರಿಸಿಯೇಷನ್ ಇಲ್ಲಿ ತನಕ ಸಿಕ್ಕಿರೋದು ಟ್ರೈಲರ್ಗೆ, ಹಾಡುಗಳಿಗಾಗಿರ್ಬೋದು, ನಿಜವಾಗ ತುಂಬ ಪಾಸಿಟಿವ್ ಆಗಿ ಬಂದಿದೆ. ಸೊ ಅದನ್ನ ನಾನು ಜಾಸ್ತಿ ತಲೆಗೆ ಹಚ್ಕೊಳಕ್ಕೆ ಹೋಗಲ್ಲ. ಬಿಕಾಸ್ ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಅದೊಂಥರ ಮೈಂಡ್ ಕರಪ್ಟ್ ಮಾಡಿಬಿಡುತ್ತೆ ಅದನ್ನು ಓದಷ್ಟು ನೋಡಿದಷ್ಟು. ಬಟ್ ಅದು ಎಷ್ಟು ಇನ್ಪುಟ್ಸ್ ತೊಗೊಳ್ಬೇಕೋ ಅದನ್ನ ತೊಗೊಂಡ್ಬಿಟ್ಟು ವಾಟ್ ಟು ಡೂ ಬೆಟರ್ ನೆಕ್ಸ್ಟ್ ಟೈಮ್. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಷ್ಟೇ, ಅದ್ರ ಮೇಲೆ. ಓಕೆ, ಒಂದು ಕ್ವಿಕ್ಕಾಗಿ ಒಂದು ರ್ಯಾಪಿಡ್ ಫೈರ್ ಥರ ಅಣ್ಣ, ಓಕೆನಾ? ರೆಡಿ? ಸೊ ಬೈ ಎನಿ ಚಾನ್ಸ್ ಒಂದಿನ ನಿಮ್ಗೆ ಏನಾದರೂ ಡಿಸಪಿಯರ್ ಆಗುವಂಥ ಶಕ್ತಿ ಸಿಕ್ಕಿದ್ರೆ ಯಾವ ಶೂಟಿಂಗ್ ಸೆಟ್ಗೆ ಹೋಗಿ ತರಲೆ ಮಾಡಿ ಬಂದ್ಬಿಡ್ತೀರಿ? ನಾನು ಶೂಟಿಂಗ್ ಸೆಟ್ಟಿಗೆ ಹೋಗ್ಲಿ ನಾನು ಗಿವನ್ ಚಾನ್ಸ್ ಹಿಂಗೋಗ್ಬಿಟ್ಟು ಹಿಂಗೆಲ್ಲ ಮಾಡಿ ಬರ್ತೀನಿ ಅಥವಾ ಎನಿಥಿಂಗ್, ಏನು ಮಾಡ್ತೀರಾ? ನಾನು ಡಿಸಪಿಯರ್ ಆದರೆ ನಾನು ಎಲ್ಲಾದರೂ ಬೆಟ್ಟಕ್ಕೆ ಹೋಗ್ಬಿಡ್ತೀನಿ ಫಸ್ಟು. ಬೆಟ್ಟಕ್ಕೆ ಹೋಗ್ತೀರಾ? ಏನು ಮಾಡ್ತೀರಾ ಬೆಟ್ಟಕ್ಕೆ ಹೋಗಿ? ಆರಾಮಾಗಿ ಕುತ್ಕೊಳೋದು ಅಷ್ಟೇ, ಅಲ್ಲಿ ಆರಾಮ್ ಕೂರ್ತೀರಾ? ನಿಮ್ಗೇನಾದ್ರು ಅದಕ್ಕೆ ಡಿಸಪಿಯರ್ ಆಗೋ ನೀಡಿಲ್ಲ. ಡಿಸಪಿಯರ್ ಇಸ್ ಕ್ರೌಡ್ ಮಧ್ಯದಲ್ಲಿ ಡಿಸಪಿಯರ್. ಬೆಟ್ಟ ಒಬ್ಬೊಬ್ರೆ ಯಾವಾಗಾದ್ರೂ ಹೋಗ್ಬೋದು. ಬಟ್ ಇಲ್ಲ, ನಾನು ಅಲ್ಲಿಗೆ ಹೋಗೋದು, ನಾನು ಶೂಟಿಂಗ್ ಸೆಟ್ಟಿಗೆ ಹೋಗಲ್ಲ. ತಮಗೆ ನಾನು ಡಿಸಪಿಯರ್ ಆಗಿ ನಾನು ಯಾವುದಾದ್ರೂ ಫ್ಲೈಟ್ ಹತ್ಬೋದಲ್ವಾ, ಲೈಕ್ ಫ್ರೀಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಫ್ರೀ ಆರಾಮಾಗಿ ಹೋಗ್ತೀರಾ. ಸೊ ಸಂಜೀವ್ ಅವರ ಬೆಸ್ಟ್ ಕ್ವಾಲಿಟೀಸ್ ಏನು ಅಂತ ನಿಮ್ಮನ್ನು ಕೇಳಿದ್ರೆ ಏನು ಹೇಳ್ತೀರಿ? ಓ ಮೈ ಗಾಡ್, ಬೆಸ್ಟ್ ಅಷ್ಟು ಯೋಚನೆ ಮಾಡಬೇಕು, ತುಂಬ ಯೋಚನೆ, ಅದೇ ತುಂಬಾ ಇದೆ ಅಂತ ನೀವು ನೆಗೆಟಿವ್ ಆಗ್ತದೆ. ಅಲ್ಲ, ಇಟ್ಸ್ ಆಪೋಸಿಟ್ ಆಫ್ ಇಟ್. ಬೆಸ್ಟ್ ಕ್ವಾಲಿಟಿ, wait, I'm thinking to give correct answer. It's very soft, sweet. So ಇಲ್ಲ ಆ ಥರ ಏನಿಲ್ಲ. ಬಟ್ ಐ ಥಿಂಕ್ ಸಿನ್ಸ್ ದೇರ್ಸ್ ಅ ಡೈರೆಕ್ಟರ್ ಇನ್ ಹಿಮ್, ಸೊ ಅವ್ರು ಯಾವಾಗಲೂ ಒಂದು ಸೀನ್ನ ನಾನು ಹಿಂಗೆ ಕಾಣಬೇಕು ಅಂತ ನೋಡಲ್ಲ. ಹಿ ಸೀಸ್ ಅ ಸೀನ್ ಆಸ್ ಹೋಲ್. ಅಂದರೆ ಎಲ್ರದ್ದು ಕಾಂಟ್ರಿಬ್ಯೂಷನ್, ಬೇರೆ ಆ್ಯಕ್ಟರ್ಸ್ದು ಆಗಲಿ, ಅಂದರೆ ಇನ್ ದ್ಯಾಟ್ ಸೀನ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದರ ಮೇಲೆ ಅವರು ಫೋಕಸ್ ಮಾಡ್ತಾರೆ. ನಾನು ಹಿಂಗೆ ಕಾಣ್ತಿದ್ದೀನಿ, ನಾನು ಹೆಂಗೆ ದೊಡ್ಡ ಹೀರೋ ಥರ ಕಾಣ್ತಿದ್ದೀನಿ ಅಂತ ಮಾಡಲ್ಲ. ಸೊ ಐ ಥಿಂಕ್ ದ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟೀಸ್. ಈಸ್ ವೆರಿ ಅವ್ರ ವಿಷನ್ ಹಿಂಡರ್ ಮಾಡಲ್ಲ, ಅಂದರೆ ಆ ಮೋಟಿವ್ ಇಲ್ಲ ಅವ್ರಿಗೆ ನಾನೇ ಇರಬೇಕು ಅಂತ. ಸೊ ಐ ಥಿಂಕ್ ಓವರ್ ಆಲ್ ದ ಫ್ರೇಮ್ ಶುಡ್ ಲುಕ್ ಗುಡ್ ಅನ್ನೋದಿದೆ. ಫ್ರೇಮ್ ಆಸ್ ಇನ್ ಫಿಲ್ಮ್ ಆಸ್ ಅ ಹೋಲ್, ಸೀನ್ ಆಸ್ ಅ ಹೋಲ್. ಡನ್. ಸೊ ತಮಗೆ ಕಾಜಲ್ ಅವರ ಬೆಸ್ಟ್ ಕ್ವಾಲಿಟೀಸ್
You have to Best select one qualities. from so many, my God. ಇಲ್ಲ ಬಟ್ ಒಂದು ಹೇಳಲೇಬೇಕಂದ್ರೆ ಶಿ ಈಸ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಅವ್ರು ಆ್ಯಕ್ಚುಲಿ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾರೆ ಸೆಟ್ಟಿಗೆ. ಸೊ ಅದು ನೋಟಿಸ್ ಮಾಡಿದ್ದೀನಿ. ಅದು ಕ್ಯಾರವ್ಯಾನಲ್ಲಿ ಮಾಡ್ತಾರೋ ಅಥವಾ ಎಲ್ಲಿ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಬಂದಾಗ ಪ್ರತಿ ಒಂದು ಡೈಲಾಗ್ ಎಲ್ಲದೂ ಗೊತ್ತಿರುತ್ತೆ. ಆ್ಯಂಡ್ ಆ ಒಂದು ಕ್ವಾಲಿಟಿ ವಾಸ್ ವೆರಿ ಗುಡ್. ಒಬ್ಬ ಕೋ-ಸ್ಟಾರಿಗೆ ಅದು ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಲಾಟ್ ಆಫ್ ಪ್ರಿಪರೇಷನ್, ಲಾಟ್ ಆಫ್ ಹೋಮ್ವರ್ಕ್, ವೆರಿ ಪ್ರೊಫೆಷ್ನಲ್. ದಟ್ಸ್ ಸೂಪರ್. ಸೆಟ್ನಲ್ಲಿ ಜಾಸ್ತಿ ಟೇಕ್ ತಗೊಳೋರು ಯಾರು ಇವರಲ್ಲಿ? ಇಲ್ಲ, I don't think. ಆ್ಯಕ್ಚುಲಿ ಮಾಡೇ ಇಲ್ಲ ಇಲ್ಲ ಗೊತ್ತಾ? ಇಲ್ಲ ಇಲ್ಲ ಐ ಥಿಂಕ್ ಇಬ್ರು ಪ್ರಿಪೇರ್ ಆಗಿ ಬಂದಿದ್ವಿ ಅನ್ಸುತ್ತೆ. ಅಷ್ಟು ಪ್ರಿಪರೇಷನ್ ಇತ್ತು ನಮ್ಮಲ್ಲಿ, ನಮಗೆ ಪ್ಲಸ್ ಅದು ಗೊತ್ತಿತ್ತು. ಸೊ ಆ್ಯಕ್ಚುಲಿ ಯಾರು ಮಾಡೇ ಇಲ್ಲ. ಯಾರು ಲೈಟ್ಲಿ ತಗೊಂಡಿಲ್ಲ, ಬಿಕಾಸ್ ಐ ಥಿಂಕ್ ಆ both of us are ರೇಂಜಿಗೆ there was equally good amount of passionate. ಬಟ್ ಹಂಗೂ ಹೇಳ್ಬೇಕಂದ್ರೆ ಕಾಜಲ್. Oh please, liar. I was being kind. ಓಕೆ. ಸೊ ಸೆಟ್ನಲ್ಲಿ ಯಾರಾದರೂ ಸೆಟ್ಟಲ್ಲಿ ಇದ್ದಂಥವ್ರು ಭಾಳ ನಿದ್ದೆ ಮಾಡ್ತಿದ್ರು, ಅವ್ರನ್ನೋ ಗೆಬ್ರಿಸೋದು ಆ ಥರದ್ದು ಏನಾದರೂ ಆಗಿದೆಯಾ? ನಾವು ಸಿಕ್ಕಾಪಟ್ಟೆ ನೈಟ್ ಶೂಟ್ಸ್ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ಮನೇಲಿ ಶೂಟಿಂಗ್ ಮಾಡ್ತಾ ಇರುವಾಗ there was a fight sequence. ಬಟ್ ಪಾಪ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ, ಲೈಟ್ ಹುಡುಗರಲ್ಲ, ಆರಾಮಾಗಿ ಆ ಬ್ಲ್ಯಾಕ್ ಕ್ಲಾತ್ ತೊಗೊಂಡ್ಬಿಟ್ಟು ಒದ್ಕೊಂಡ್ಬಿಟ್ಟು ಎಲ್ಲ ಹೋಗಿ ಮಲ್ಗುಣವ್ರು. ಬಟ್ ಬಿಟ್ಬಿಡ್ತಾ ಇದೀವಿ, ಆ ಥರದ್ದೇನು ಇರಲಿಲ್ಲ. ಬಿಕಾಸ್ ಮಿಕ್ಕಿದ್ದು ಮೇನ್ ಕ್ರೂ ಎಲ್ಲ ವಿ ಕುಡೆಂಟ್ ಡೂ ಎನಿಥಿಂಗ್. ಮಲ್ಗೋಕ್ಕೆಲ್ಲ ಟೈಮ್ ಇರಲಿಲ್ಲ ಅಲ್ಲಿ. ಐ ರಿಮೆಂಬರ್ ಒನ್ ಇನ್ಸಿಡೆಂಟ್. ಯಾ ಪ್ಲೀಸ್ ಟೆಲ್. ಸೊ ಅದನ್ನ ಹಂಗೆ ನೈಟ್ ಶೂಟ್ ಮಾಡಿ ಆಮೇಲೆ ಡೇನೂ ಇತ್ತು. ಸೊ ಅವ್ರು ಮಲಗಿದ್ರು ಅವರು ವ್ಯಾನಲ್ಲಿ. ಆಮೇಲೆ ಅವರ ಅಸಿಸ್ಟೆಂಟ್ ಬಂದ್ರಂತೆ. ಸೊ ಎದ್ಮೇಲೆ ಹೇಳಿದ್ರಂತೆ ಊಟ ಅವ್ರು ಹೇಳ್ದ ಮಾಡಿದೆ ಅಂತ. 3 ಗಂಟೆಗೆ ಬಂದು ಎಬ್ಸಿದ್ರು. ನಾನು ಕೇಳಿದ್ರು ಊಟ ಇಲ್ಲ. ನಂದಾಯ್ತು ಸರಿ, ಆರಾಮಾಗಿರು ನೀನು. ಓಕೆ. ಸಿನಿಮಾದಲ್ಲಿ ಈಗಂತೂ ಫೋನ್ ಯಾರು ಕೈ ಬಿಡಲ್ಲ. ಅತಿ ಹೆಚ್ಚು ಫೋನ್ ಯೂಸ್ ಮಾಡ್ತಿದ್ದವ್ರು ಯಾರಿಬ್ರಲ್ಲಿ? ನಾಟ್ ಮೀ ಫಾರ್ ಶೋರ್. ನಾನೇ. ಹಾಗಾದ್ರೆ ಮುಂದಿನ ಪ್ರಶ್ನೆ ಕೇಳಲ್ಲ, ಇಲ್ಲ ಕೇಳಿ ಗೊತ್ತಾಗ್ಬಿಡುತ್ತಾ? ಗೊತ್ತಾಯ್ತು, ಕೇಳಿ. ಕೇಳಿ. ಹೌದಾ? ಅವ್ರಿಗೆ ಜಾಸ್ತಿ ಮೆಸೇಜ್ ಮಾಡ್ತಿದ್ರಂತೆ. ಯಾರಿಗೆ? ಅವರ ಹಾ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾನೆ ಒಬ್ಬ, ಓಕೆ. ಅವನಿಗೆ ಕೇಳ್ತಾ ಇದ್ದೆ, ಏನ್ ಮಾಡ್ತಾ ಇದ್ದೆ ಅಪ್ಪ ಬೆಂಗಳೂರಲ್ಲಿ, ಹೆಂಗಿದಾರೆ ಎಲ್ಲರೂ? ಓಕೆ. ಅಷ್ಟೇ. ಅಷ್ಟೇ. ಒಂದು ವೇಳೆ ಸಿನಿಮಾಗೆ ಮ್ಯಾಂಗೋ ಪಚ್ಚ ಅಂತ ಹೆಸರಿಡದೆ ಬೇರೆ ಏನಾದರೂ ಹೆಸರಿಟ್ಟಿದ್ರೆ ಯಾವ ಹೆಸರು ಆಗ್ತಿತ್ತು? ಇತ್ತಲ್ವ ಏನು, ಮೈಸೂರು ಮ್ಯಾಂಗೋ. ಮೈಸೂರು ಮ್ಯಾಂಗೋ ಅದೇ ಇತ್ತು. ದಟ್ಸ್ ವಾಟ್ ಐ ಸೆಡ್. ಇತ್ತಲ್ವ ಏನು ಅಂತ. ಓ, ನಾನು ಬೇರೆ ನಿಮ್ಗೆ ಯಾವ್ದಾದ್ರು ಬೇರೆ ಹೆಸರು ಇಡ್ಬೋದು ಅಂದ್ರೆ ದಟ್ ಇಸ್ ಮೈ ಆನ್ಸರ್. ದೆನ್ ಯು ಗಿವ್ ಡಿಫರೆಂಟ್. ಐ ಡೋಂಟ್ ನೋ ಯಾವ್ದಿದೆ ಅದು ಪರ್ಫೆಕ್ಟ್ ಇದೆ, ಯಾವ್ದಿದೆ ಅದು ಪರ್ಫೆಕ್ಟ್ ಇದೆ ಅಂತೀರ? ಮ್ಯಾಂಗೋ ಪಚ್ಚ. ಸೊ ತಮ್ಮ ಹಾಬೀಸ್ ಏನು? ನನಗೆ ಫೋಟೋಗ್ರಫಿ, ನನಗೆ ಸಕ್ಕತ್ ಇಷ್ಟ. ಫೋಟೋಗ್ರಫಿ ಅಂದರೆ ಅದು ಮಾಡ್ತೀನಿ. ಮ್ಯೂಸಿಕ್ ಕೇಳೋಕ್ಕೆ ನನಗೆ ತುಂಬ ಇಷ್ಟ. ಪಿಕ್ಚರ್ ನೋಡ್ತೀನಿ. ಆ್ಯಂಡ್ ಎನಿಥಿಂಗ್ ಔಟ್ಡೋರ್, ಟ್ರೆಕ್ ಆಗಿರ್ಬೋದು, ಏನೇ ಒಂದಾಗಿರ್ಬೋದು, ಅದಕ್ಕೆಲ್ಲ ನನಗೆ ಆಲ್ವೇಸ್ ಅಪ್ ಫಾರ್ ಇಟ್. ಓಕೆ. ಸೊ ತಮ್ಮ ಹಾಬೀಸ್ ಬಗ್ಗೆ ಕೇಳೋದಾದ್ರೆ? ನನಗೆ ಡ್ಯಾನ್ಸ್ ಇಷ್ಟ, ಬುಕ್ಸ್ ಓದೋಕ್ಕೆ ಇಷ್ಟ, ಆ್ಯಂಡ್ ಪೇಂಟಿಂಗ್. ಅಂದರೆ ನಾಟ್ ಪ್ರೊಫೆಷನಲ್ ಬಟ್ ಪೇಂಟಿಂಗ್ ಮಾಡೋಕ್ಕೆ ಇಷ್ಟ. ಪೇಂಟಿಂಗ್ ಮಾಡ್ತಾ ಇರ್ತೀರಿ. ಸೊ ಹಾಡು ಅಂದಾಕ್ಷಣ ಸಾನ್ವಿ ಅವರು ಕೂಡ ಸಖತ್ತಾಗಿ ಹಾಡು ಹಾಡ್ತಾರೆ. ತಮ್ಮ ಚಿತ್ರದಲ್ಲಿ ಅವ್ರದ್ದೊಂದು ಹಾಡು ಇರಬೇಕು ಅನ್ನೋದಂಥ ಬೈಕ್ ಏನಾದರೂ ಇತ್ತಾ ತಮಗೆ? ಇಲ್ಲ ಇತ್ತು, ನನಗೆ ಫಸ್ಟಿಂದನೂ ಇತ್ತು. ಬಿಕಾಸ್ ಜಿಮ್ಮಿ ಟೀಸರ್ ಮಾಡಿದಾಗ ಅದಕ್ಕೂ ಹಾಡು ಹೇಳಿದ್ಲು ಅವರು. ಸೊ ನನಗೊಂದು ಆ ಸೆಂಟಿಮೆಂಟ್ ಇತ್ತು. ಓಕೆ, ನಂದು ಅಂದರೆ ನನ್ನ ಮೊದಲನೇ ಸಿನಿಮಾ. ಸೊ ನನಗೆ ಆ್ಯಂಡ್ ಪ್ಲಸ್ ನನಗೆ ಅವಳು ಹಾಡೋದು, ಆ ಫೀಲ್ ಕೊಡೋದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಹಾಡು ಕೇಳಿದಾಗ, ಈ ಸ್ಕ್ರ್ಯಾಚ್ ಟ್ಯೂನ್ ಕೇಳಿದಾಗ ನಾನು ಹಂಗೂ ಕೇಳಿದ್ವಿ ಸುಮ್ಮನೆ ಒಂದ್ಸತಿ ಟ್ರೈ ಮಾಡೋಣ ಅಂತ. ಬಟ್ ಚರಣ್ ಸರಿಗೆ ತುಂಬಾ ಇಷ್ಟ ಆಗೋಯ್ತು. ಲೈಕ್ ಆ ಟೆಕ್ಸ್ಚರ್ ಆಗಿರ್ಬೋದು, ಆ ಡೆಪ್ತ್, ಒಂಥರ ಬೇರೆನೇ ಟೆಕ್ಸ್ಚರ್ಸ್ ಅನ್ನೋದು. ಸೊ ಇತ್ತು. ಆ್ಯಂಡ್ ಥ್ಯಾಂಕ್ಫುಲಿ ಅರಗಿಣಿಯ ಮೂಲಕ ನನಗೆ ಆ ಅವಕಾಶನೂ ಸಿಕ್ತು. ಸೊ ಈ ಅರಗಿಣಿ ಅವಳೇ ಹಾಡಿರೋದು. ಸೂಪರ್. ಸೊ ಅದ್ರಲ್ಲಿ ಮಧ್ಯದಲ್ಲಿ ಬರೋ ಇಂಗ್ಲೀಷ್ ಲಿರಿಕ್ಸ್ ಎಲ್ಲ ಅವಳೇ ಬರೆದಿರೋದು. ಸೂಪರ್ ನೈಸ್. ಸೊ ತಾವೇನಾದ್ರೂ ಟ್ರೈ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಹಾಡೋದು? ಚೆನ್ನಾಗಿದೆ ಅಲ್ಲ ವಾಯ್ಸ್? ಹಾಡು ಇದೆ. ಐ ವಾಂಟ್ ಟು ಆ್ಯಕ್ಚುಲಿ ಟ್ರೈ ಮಾಡಬೇಕು. ಓಕೆ, ಮುಂದಿನ ದಿನಗಳಲ್ಲಿ ನೋಡ್ಬೋದು. ಸೊ ಅದೇ ಥರ ಕಿಚ್ಚ ಸರ್ ಜೊತೆ ಸಿನಿಮಾ ಕೂಡ ನೋಡ್ಬೋದಾ? ಅದು ನನ್ನ ಲೈಫ್ದು ದೊಡ್ಡ ಪ್ಲ್ಯಾನ್ ಅದು. ಇದೆ, ಕೆಲವು ಆ್ಯಕ್ಚುಲಿ ಐಡಿಯಾಸ್ ಇದ್ದಾವೆ. ಸುಮಾರು ಐಡಿಯಾಸ್ ಬರ್ತಾ ಇರುತ್ತೆ ನನಗೂ. ಹಿಂಗೆ ಮಾಡ್ಬೋದಾ, ಅವ್ರ ಜೊತೆನೂ ಮಾಡ್ಬೋದಾ, ಬಟ್ ಅದಕ್ಕೆಲ್ಲ ಟೈಮ್ ಕೂಡ ಬರಬೇಕು. ಸೊ ಬಂದಾಗ 100% ಮಾಡ್ತೀರಾ ಅಂತ. ಓಕೆ. ಆ್ಯಂಡ್ ಆಲ್ಸೋ ಚಿತ್ರದಲ್ಲಿ ನಾವು ಟ್ರೇಲರ್ ನೋಡಿದ ಹಾಗೆ ಬಾರ್ ಕ್ರೇಜಿ ಸ್ಟಾರ್, ಸೊ ಏನಾದರೂ ಇದೆಯಾ ಕ್ರೇಜಿ ಸ್ಟಾರ್ ಬಾರ್?
ಇಲ್ಲ ಆ್ಯಕ್ಚುಲಿ ಅದೇನಂದರೆ ಜಸ್ಟ್ ಆ ಟಾಪಿಕ್ ಅಂದರೆ ಸಿನಿಮಾದಲ್ಲಿ ಆ ಒಂದು ಬಾರ್ ಬಂದ್ಬಿಟ್ಟು ಕ್ರೇಜಿ ಸ್ಟಾರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ. ಆ ಬಾರ್ ಓನರ್ ಬಂದ್ಬಿಟ್ಟು ದೊಡ್ಡ ರವಿ ಸರ್ ಫ್ಯಾನು. ಸೊ ಪ್ರತಿ ಒಂದು ಟೇಬಲ್ಗೂ ಅವ್ರ ಸಿನಿಮಾದ ಹೆಸರು ಇಟ್ಟಿರ್ತಾರೆ. ಸೊ ದ್ಯಾಟ್ ಇಸ್ ಜಸ್ಟ್ ಲೈಕ್ ಒನ್ ಫನ್ ಥಿಂಗ್ ಆಫ್ ದ ಸಿನಿಮಾ ಅಷ್ಟೇ ಅದು. ಪ್ಲಸ್ ಇವರೆಲ್ಲ ನೋಡ್ಕೊಂಡು ಬಂದಿರೋ ಕ್ಯಾರೆಕ್ಟರ್ಸ್ ಮೈಸೂರಲ್ಲಿ. ಸೊ ಅದನ್ನ ತೊಗೊಂಡ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಬಿಕಾಸ್ ನಮ್ಮ ಡೈರೆಕ್ಟರೆಲ್ಲ ಇವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ಅಂದರೆ ರವಿ ಸರ್ ಫ್ಯಾನ್ ಇದ್ದಾಗ ಯಾವುದೋ ಒಂದು ಹೋಟೆಲಲ್ಲಿ ನೋಡಿದ್ದಾರೆ. ಸೊ ಆ ಥರ ಕ್ಯಾರೆಕ್ಟರ್ಸ್ ಎಲ್ಲ ತೊಗೊಂಡ್ಬಿಟ್ಟು ಈ ಪಿಕ್ಚರಿಗೆ ಹಾಕಿದ್ದಾರೆ. ಓಕೆ. ಸೊ ತಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅನ್ನೋಂಥ ಆಸೆ ಇದೆ? ಐ ಥಿಂಕ್ ಅದೆಲ್ಲ ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ನಾನು ಹಿಂದೆ ಮಾಡಿರೋ ಕ್ಯಾರೆಕ್ಟರ್ಸ್ ಕೂಡ ನಾನು ಯೋಚನೆ ಮಾಡಿಲ್ಲ ಈ ಥರ ಮಾಡಬೇಕು ಅಂತ. ಬಟ್ ಥ್ಯಾಂಕ್ಫುಲಿ ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಸಿಕ್ಕಿದೆ ಆ್ಯಂಡ್ ತುಂಬ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್. ಬಟ್ ಬೀಯಿಂಗ್ ಅನ್ ಆಕ್ಟ್ರೆಸ್ ಇರುತ್ತಲ್ಲ, ಯಾವುದೋ ಒಂದು ಮೂವಿ ನೋಡಿರ್ತಾರ ಸಕ್ಕತ್ತಾಗಿದೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಒಂದ್ಸಲಿ ಟ್ರೈ ಮಾಡಬೇಕು. ತುಂಬ ಲೈಕ್ ಲಾಟ್ ಅಂದರೆ ತುಂಬ ಥರದ ಕ್ಯಾರೆಕ್ಟರ್ಸ್ ಪ್ಲೇ ಮಾಡಬೇಕು. ಈ ಥರನೇ ಪರ್ಟಿಕ್ಯುಲರ್ ಅಂತ ಯಾವುದೂ ಇಲ್ಲ. ಐ ಥಿಂಕ್ ಅದು ರೆಸ್ಟ್ರಿಕ್ಟ್ ಮಾಡಬಾರ್ದು. ಯಾವುದೋ ಹೊಸ ಬರುತ್ತೆ ಆವಾಗ ಅದು ಎಕ್ಸೈಟ್ಮೆಂಟ್ ಇರುತ್ತೆ. ಈ ಥರ ಅಂತೂ ನಾನು ಯೋಚನೆ ಮಾಡಿಲ್ಲ ಅಂತ. ಸೊ ಓಪನ್ ಟು ಎವ್ರಿಥಿಂಗ್. ಓಪನ್ ಟು ಎವ್ರಿಥಿಂಗ್. ತಮಗೆ ಯಾವುದಾದ್ರೂ ಕ್ಯಾರೆಕ್ಟರ್ ಮೇಲೆ ಮಾಡಿದ್ರೆ ಈ ಥರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು? ನನಗೆ ಈಗ ಸದ್ಯಕ್ಕೆ ಇರೋದು ನನಗೆ ಯಾವುದಾದ್ರು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಸೊ ಅದನ್ನ ಪರ್ಸ್ಯೂ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ. ಸೊ ಮುಂದಿನ ದಿನಗಳಲ್ಲಿ ತೆರೆ ಮುಂದೆನೇ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆನೇ, ಇಲ್ಲ ತೆರೆ ಹಿಂದೆನೂ ಕೆಲಸ ಮಾಡಬೇಕು? ಇಲ್ಲ, ಖಂಡಿತವಾಗ್ಲೂ ಜಿಮ್ಮಿ ಮಾಡಬೇಕು. ಜಿಮ್ಮಿ ಮಾಡಿದಾಗ ಸೊ ಅದನ್ನ ನಾನೇ ಡೈರೆಕ್ಟ್ ಮಾಡ್ತಾ ಇರೋದು. ಸೊ ಇನ್ ಅ ಕಪಲ್ ಆಫ್ ಇಯರ್ಸ್ ನನಗೇನಂದರೆ ಈ ಟೈಮಲ್ಲಿ ತೀರಾ ಮತ್ತೆ ಅಂಡರ್ ವರ್ಲ್ಡು ರೌಡಿಸಮ್ಮು ಆ ಒಂದು ಸ್ಪೇಸಲ್ಲಿ ಬೇಡ ಅಂತ, ಜಸ್ಟ್ ಕಾನ್ಷಿಯಸ್ಲಿ ಆ ಒಂದು ಝೋನಿಗೆ ಹೋಗೋದು ಬೇಡ ಅಂತ. ಸೊ ಅದಕ್ಕೆ ನಾವು ಐಮ್ ಟ್ರೈನ್ ಟು ಪರ್ಸ್ಯೂ ಸಮಥಿಂಗ್, ಯಾವುದೋ ಒಂದು ಒಳ್ಳೆ ಲವ್ ಸ್ಟೋರಿ ಆ ಥರದ್ದು ಒಂದು ಇದರಲ್ಲಿ ಹೋಗೋಣ ಅಂತ. ಬಟ್ ಮೈ ಎಂಡ್ ಗೇಮ್ ಇಸ್ ಡೈರೆಕ್ಷನ್ ಯಾವಾಗಲೂ. ಓಕೆ, ನೈಸ್. ಅಂದರೆ ಇವಾಗ ಒಂದು ಇಮೇಜ್ನಲ್ಲಿ ನಿಮ್ಮ ಟೀಸರ್ನಲ್ಲಿ ನೋಡಿರ್ತಾರೆ ಜನ. ಸೊ ಮತ್ತೆ ಬೇರೆ ಇಮೇಜ್ನ ತಾವು ಕಾಣಿಸ್ಕೊಳ್ಬೇಕು, ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋ ಅಂತ ಆಸೆ ಇದೆ. ಅದು ಲವ್ ಬಾಯ್, ಚಾಕ್ಲೇಟ್ ಬಾಯ್ ಕಾಣಿಸ್ಕೊಳ್ಬೇಕು. ಹುಚ್ಚ ಥರಾನೇ ಅಲ್ವಾ? ಅದು ಮರೆಯೋಕೆ ಆಗಲ್ಲ. ಸೊ ನೀವು ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಸಿನಿಮಾ ತುಂಬ ಫೇವ್ರೆಟ್ ಸಿನಿಮಾ ಅಂತ ಇರುತ್ತೆ. ಸೊ ಅಂಥ ಸಿನಿಮಾ ಯಾವುದು ತಮ್ಮ ಲೈಫ್ನಲ್ಲಿ? ಕನ್ನಡ ಆಪ್ತಮಿತ್ರ. ಆಪ್ತಮಿತ್ರ. ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ? ಗಂಗಾ. ಸೊ ಗಂಗಾ ನಾಗವಲ್ಲಿ ಬದಲಾಗಿ ಸೆಟಲ್ ಆಗ್ತಿತ್ತಾ ಯಾವಾಗ್ಲಾದ್ರೂ? ಎಲ್ಲರೂ ಮುಂದೆ ಆಗಲ್ಲ, ಮನೇಲಿ ಆಗುತ್ತೆ ಅಷ್ಟೇ. ತಲೆ ಒಳಗಡೆ ಇರುತ್ತೆ ಬೇಜಾನ, ಆಚೆ ಎಲ್ಲ ಲೈಕ್ ಯು ಟೇಕ್ ಇನ್ ಅಂಡ್ ಗೋ ಹೋಮ್ ಅಂಡ್ ಜಸ್ಟ್ ಬರ್ಸ್ಟ್ ಇಟ್ ಔಟ್ ಆಗ್ತಾರೆ. ಸೆಟ್ ಟೈಮಲ್ಲಿ, ಶೂಟಿಂಗ್ ಟೈಮಲ್ಲಿ ಯಾರ ಮೇಲೂ ಬರ್ಸ್ಟ್ ಆಗ್ತಿರ್ಲಿಲ್ಲ. ಕಾಮ್ ಸೆಟಲ್ಡ್ ಆರಾಮಾಗಿ. ಅಂದ್ರೆ ಐ ಹ್ಯಾವ್ ಗುಡ್ ಕಂಟ್ರೋಲಿಂಗ್ ಕೆಪಾಸಿಟಿ. ಸೊ ಮೈಸೂರಿನಲ್ಲಿ ಚಿತ್ರೀಕರಣ ಆಯ್ತಲ್ಲ, ಮೈಸೂರಿನಲ್ಲಿ ಆಚೆ ಈಚೆ ಜಾಗಗಳು ಬಹಳಷ್ಟು ಚೆನ್ನಾಗಿದೆ, ಪ್ರವಾಸಿ ತಾಣಗಳು. ಸೊ ವಿಸಿಟ್ ಮಾಡಿದ್ದು, ಆ ಥರ ಫ್ರೀ ಟೈಮ್ನಲ್ಲಿ ಹೋಗಿದ್ದು, ದೋಸೆ ತಿಂದಿದ್ದು, ಸೆಟ್ಟಿಗೆ ಬರ್ತಾ ಇದ್ದು, ಸೆಟ್ಟಿಗೆ ಬರ್ತಾ ಇದ್ದು. ಇಲ್ಲ, ನಮಗೆ ಅದು ಹೋಗಕ್ಕೆ ಅವಕಾಶನೂ ಸಿಗ್ತಾ ಇರಲಿಲ್ಲ. ಎಕ್ಸ್ಟ್ರೀಮ್ಲಿ ಟೈಟ್ ಸ್ಕೆಡ್ಯೂಲ್. ಕೆಲವು ಸತಿ ಎಲ್ಲ ನಾವು 6 AM to 6 AM ಅಂದರೆ ಆಲ್ಮೋಸ್ಟ್ 24 hours ಎಲ್ಲ ಶೂಟ್ ಮಾಡಿದ್ದೀವಿ ಅಲ್ಲಿ. ಸೊ ಅಬ್ಸಲ್ಯೂಟ್ಲಿ ನೋ ಟೈಮ್. ಸೊ ನಮಗೇನು ಜಾಸ್ತಿ ಸಿಗಲಿಲ್ಲ. ಒಂದಿನ ಫ್ರೀ ಇದ್ರೂ ಸುಮ್ಮನೆ ಹೋಟೆಲ್ ರೂಮಲ್ಲಿ ಮಲ್ಕೊಳೋದು ಅಷ್ಟೇ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಅದೇ ಸಿನಿಮಾ ಮೂಲಕ, ಶೂಟಿಂಗ್ ಮೂಲಕ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ನಾವು. ಸೊ ಆ ಶೂಟಿಂಗ್ ಮೂಲಕ ನಾವು ತುಂಬಾ ನೋಡಿದ್ವಿ. ಸೊ ದ್ಯಾಟ್ ವಾಸ್ ನೈಸ್. ಲೈಕ್ ಇನ್ನು ಬಿಟ್ಟಿದ್ದಕ್ಕೆಲ್ಲ ನಮ್ಗೆ ಟೈಮೇ ಇರಲಿಲ್ಲ. ರೀಸೆಂಟಾಗಿ ನೋಡಿದಂಥ ಮೂವಿ, ಆ ಮೂವಿ ಯಾವುದು? ಮಾರ್ಕ್. ಇವೆಂಟ್ನಲ್ಲೂ ತಾವು ಕಾಣಿಸ್ಕೊಂಡಿದ್ರಿ, ಹುಬ್ಳಿ ಇವೆಂಟ್. ಹೇಗಿತ್ತು? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಅದು ಇಟ್ಸ್ ಅನ್ಮ್ಯಾಚ್ಡ್. ಬಿಕಾಸ್ ಮತ್ತೇನು ಗೊತ್ತಾ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ. ಆ ಜನ ಸೇರೋದು, ಮನೆ ಹೊರಗಡೆ ಜನ ಸೇರೋದು, ಅದು ನೋಡೋದು ಒಂಥರ ವಿಟ್ನೆಸ್ ಮಾಡಿದ್ದೀರಾ? ಹೌದು, ಐ ಟೋಟಲಿ ಅಂಡರ್ಸ್ಟ್ಯಾಂಡ್. ಬಟ್ ಆ ಎಕ್ಸ್ಪೀರಿಯನ್ಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಇಟ್ ವಾಸ್ ಬಿಕಾಸ್ ನಾನು ಸಾಮಾನ್ಯವಾಗಿ ನನಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಅಷ್ಟು. ಆದ್ರೂ ಬಿಕಾಸ್ ನನಗೆ ಒಂದು ಮಾತು ಹೇಳಿದ್ರು, ದೀಪಾ ಈಸ್ ಲೈಕ್ ನೀನು ಪರ್ಫಾರ್ಮ್ ಮಾಡಬೇಕು ಅಂದರು. ಸರಿ, ಓಕೆ, ಡನ್ ಅಂದೆ. ಅದಾದಮೇಲೆ ನಾನು ಅವತ್ತು ಬೆಳಗ್ಗೆ ಹುಬ್ಳಿಗೆ ಹೋಗಿ ಅಲ್ಲಿ ರಿಹರ್ಸ್ ಮಾಡಿ, ಬೆಳಗ್ಗೆ ರಿಹರ್ಸ್ ಮಾಡಿಬಿಟ್ಟು ಆಮೇಲೆ ಹೋಗಿದ್ದು. ಬಟ್ ಅಲ್ಲಿ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ನೋಡೋದಿದೆಯಲ್ಲ ಜನ, ಇಟ್ಸ್ ಸಮಥಿಂಗ್ ಎಲ್ಸ್ ಮಾತ್ರ. ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಫೀಲಿಂಗ್. ನಿಮಗೆ ಗೊತ್ತಾಗುತ್ತೆ ಅಂದರೆ ಓಕೆ, ಕೆಲಸ ಮಾಡಿ ಈ ಥರ ಅಪ್ರಿಸಿಯೇಷನ್ ಇರಬೇಕಂದ್ರೆ ಇದು ಕಾಣಿಸ್ಕೊಳ್ಬೇಕು ಅಂತ ಒಂದಿನ ಲೈಫಲ್ಲಿ ಅಂತ. ಸೊ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದೆಲ್ಲ, ಅಷ್ಟು ಜನ, ಸಮಥಿಂಗ್ ಎಲ್ಸ್. ಅಯ್ಯೋ, ಯಾ, ದಟ್ಸ್ ಟ್ರೂ. ಸುದೀಪ್ ಸರ್ ಅಂದ ತಕ್ಷಣ ಕೆಲವೊಬ್ಬೊಬ್ಬರಿಗೆ ಅವರ ನಟನೆಯ ಒಂದೊಂದು ಚಿತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಸೊ ತಮಗೆ ಯಾವುದು ದ ಮೋಸ್ಟ್ ಫೇವ್ರೆಟ್ ಮೂವಿ? ತಮ್ಮಿಬ್ಬರಿಗೂ ಕೇಳಬೇಕು. ದ ಮೋಸ್ಟ್ ಫೇವ್ರೆಟ್ ಮೂವಿ ಆಫ್ ಕಿಚ್ಚ ಸುದೀಪ್ ಸರ್? ನನಗೆ ಜಸ್ಮಾತ್ ಮಾತಲ್ಲಿ
ಓಕೆ. ಅದು ಆ್ಯಕ್ಚುಲಿ ಬರೀ ಸಿನಿಮಾ ಅಂತಲ್ಲ, ಬಟ್ ನಾನು ಈ ಸಿನಿಮಾ ಅಂದರೆ ನಾನು ಸಿನಿಮಾ ಇದರಲ್ಲಿ ಕೆಲಸ ಮಾಡಬೇಕು ಅಥವಾ ಒಬ್ಬ ಆ್ಯಕ್ಟರ್ ಆಗಬೇಕು ಅಥವಾ ಒಬ್ಬ ಡೈರೆಕ್ಟರ್ ಆಗಬೇಕಂತ ಡಿಸೈಡ್ ಮಾಡಿದೆ ಆ ಸಿನಿಮಾದ ಎಡಿಟಿಂಗ್ ನೋಡ್ತಾ ಇರುವಾಗ. ಸೊ ಆ ಎಡಿಟಿಂಗ್ ಎಲ್ಲ ನಮ್ಮ ಮನೆಯಲ್ಲೇ ನಡೀತಾ ಇದೆ. ಆವಾಗ ನನಗೆ ಐ ಥಿಂಕ್ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ. ಸೊ ನಾನು ಆವಾಗಲೇ ಡಿಸೈಡ್ ಮಾಡಿಬಿಟ್ಟೆ, ಓಕೆ ನನಗೆ ಇನ್ನು ಸ್ಕೂಲ್ ಎಲ್ಲ ಏನು ಬೇಡ, ಬಿಟ್ಬಿಡ್ತೀನಿ, ನನಗೇನು ಬರೀ ಸಿನಿಮಾ ಮಾಡಬೇಕಂತ. ಬಟ್ ಐ ಟೆಲ್ ಯು ವೈ ಜಸ್ಮಾತ್ ಮಾತಲ್ಲಿ ಸೋ ಕ್ಲೋಸ್, ಬಿಕಾಸ್ ಆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇರುವಾಗಲೇ ನನಗೆ ಅನಿಸಿದ್ದು, ಓಕೆ ನನಗೆ ಈ ಥರ ಒಂದು ಸಿನಿಮಾ ಮಾಡಬೇಕು, ನನಗೆ ಈ ಥರ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಜಸ್ಮಾತ್ ಮಾತಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ, ಬಿಕಾಸ್ ನನಗೆ ಇಷ್ಟು ಒಂದು ಸಿನಿಮಾ ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋ ಆಸ್ಪಿರೇಷನ್ ಬಂದಿದೆ ಆ ಸಿನಿಮಾದ ಮೂಲಕ. ಸೊ ಜಸ್ಮಾತ್ ಮಾತಲ್ಲಿ. ಸೊ ತಮಗೆ ಹುಚ್ಚ ಅಂತ ಹೇಳಿದ್ರೆ, ಆ್ಯಂಡ್ ಡೈಲಾಗ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸರ್, ಪಂಚಿಂಗ್ ಡೈಲಾಗ್ ಕೊಡ್ತಾರೆ ಅವ್ರು. ಒನ್ ಮೂವಿ ಡೈಲಾಗು ಮಾಸ್ ಲೆವೆಲಲ್ಲಿರುತ್ತೆ, ಕೆಲವೊಂದು ಕ್ಲಾಸ್ ಲೆವೆಲಲ್ಲಿರುತ್ತೆ. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಅವ್ರು ಕೊಡುವಂತಹ ನರೇಶನು ಒಂದು ರೀಲ್ ಆಗುತ್ತೆ, ಟ್ರೆಂಡ್ ಆಗುತ್ತೆ. ಇಸ್ ಅ ಟೆಂಟ್ ಕ್ರಿಯೇಟರ್, ಇಫ್ ಐ ಆಮ್ ನಾಟ್ ರಾಂಗ್, ಆ್ಯಂಡ್ ಐ ಆಮ್ ನಾಟ್ ರಾಂಗ್ ಆಲ್ಸೋ. ಸುದೀಪ್ ಸರ್ ಸುದೀಪ್ ಸರ್ ಡೈಲಾಗು ಸಿನಿಮಾ ಡೈಲಾಗ್ ಅಲ್ಲ, ಬಟ್ ನನಗೆ ಅವ್ರ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಇಷ್ಟ. ಅವರು ಒಂದು ಇಂಟರ್ವ್ಯೂ ಅಲ್ಲಿ ಯಾರೋ ಕೇಳಿದ್ರು ಅಬೌಟ್ ಮ್ಯಾಕ್ಸ್ ಮೂವಿ, ಸಿನಿಮಾ ರಾತ್ರಿ ಶೂಟ್ ಆಯ್ತು, ಎಲ್ಲ ಕತ್ಲೆಲ್ಲ ಶೂಟ್ ಮಾಡಿದ್ರೆ, ಇಲ್ಲ ಲೈಟ್ ಹಾಕಿದ್ವಿ. ಅವ್ರ ಹ್ಯೂಮರ್ಗೆ ಸೀರಿಯಸ್ ನೆಕ್ಸ್ಟ್ ಲೆವೆಲ್ ಹ್ಯೂಮರ್ ಸುದೀಪ್ ಸರ್ದು. ಆ್ಯಂಡ್ ಅವ್ರು ಇಂಟರ್ವ್ಯೂ ಮಾಡಬೇಕಾದ್ರೂ ಕೂಡ ಆ್ಯಂಕರ್ಸು ಕೂಡ ತುಂಬ ಪ್ರಿಪೇರ್ ಆಗಿ ಹೋಗಿರ್ತಾರೆ, ಯಾವಾಗ ಯಾವ ಟೈಮಲ್ಲಿ ಅವ್ರು ಕೌಂಟರ್ ರಿಸೀವ್ ಮಾಡ್ಕೋಬೇಕಲ್ಲ. ಎನಿವೇಸ್, ಹಾಗೆ ಹಾಡುಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಸರ್ದು. ಸೊ ಯಾವ ಹಾಡು ನಿಮ್ಮ ಫೇವ್ರೆಟ್ ಹಾಡು? ರಂಗ SSLCಯಲ್ಲಿ ಊರ ಕಣ್ಣು ಅದಿಷ್ಟ ನನಗೆ. ಅಂದೆಲ್ಲ ಏನು ಊರ ಕಣ್ಣು, ಅದೇ 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 ಅದಕ್ಕೆ ಹೇಳೋದು ಅಂತ ಸುಮ್ಮನೆ ಹೇಳ್ತಾರಾ ನೋಡಿ, ಪ್ರೂವ್ಡ್. ಅದೇ ಹಾಡು ಎಕ್ಸಾಕ್ಟ್ಲಿ. ತಮಗೆ ಯಾವ ಹಾಡು? ಉಸಿರೆ. ಅದು ಸೂಪರ್ ಸಾಂಗ್. ಅಂಡ್ ನಾವು ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ಲೇ ಇಲ್ಲ. ಅತ್ತೆ ಹೆಂಗೆ, ಫುಲ್ ಸ್ಟ್ರಿಕ್ಟ್ ಇದ್ರಾ? ಸ್ಟ್ರಿಕ್ಟಾ? ಇಲ್ಲ, ಅಷ್ಟೇನಿಲ್ಲ. ಹೇಗಿರುತ್ತೆ ಆಕ್ಚುಲಿ ಹೋಮ್ ಪ್ರೊಡಕ್ಷನ್ ಅಂತಾನೆ ಕರಿಬೋದು ಅಲ್ವಾ? ಅತ್ತೆನೇ ಪ್ರೊಡ್ಯೂಸ್ ಮಾಡ್ತಾ ಇರೋದು, ಹೇಗಿರ್ತಿತ್ತು? ಸೊ ಸೆಟ್ನಲ್ಲಿ ಅವ್ರು ಆ್ಯಕ್ಚುಲಿ ಜಾಸ್ತಿ ಬರ್ತಾ ಇರಲಿಲ್ಲ ಸೆಟ್ಟಿಗೆ. ಸೊ ಶಿ ವುಡ್ ಆಲ್ವೇಸ್ ಫೋನಲ್ಲಿ ಕೋಆರ್ಡಿನೇಟ್ ಮಾಡ್ಕೊತಾ ಇದ್ರು. ಲಾಟ್ ಆಫ್ ಅಂದರೆ ಏನೇ ಸಿಚುವೇಶನ್ ಆಗಿರಲಿ, ಅಂದರೆ ಲೊಕೇಶನ್ದಾಗಿರಲಿ ಅಥವಾ ಶೂಟ್ ಡೇಟ್ಸ್ ಆ ಥರದ್ದು ಏನಾದರೂ ಇದ್ದರೆ, ಶಿ ವಾಸ್ ದ ಫಸ್ಟ್ ಒನ್. ಓಕೆ ಎಲ್ಲರೂ ಬನ್ನಿ, ಫೋನಲ್ಲಿ ಒಂದು ಕಾನ್ಫರೆನ್ಸ್ ಕಾಲ್ ತೊಗೊಳೋಣ, ಏನು ಮಾಡಬೇಕು, ಏನು ಮಾಡಿಸ್ಬೇಕು, ವಾಟ್ ಪೆಂಡಿಂಗ್ ಕೆಲಸ ಏನಿದೆ. ಸೊ ಆ ಥರ ಒಂದು ಫಾಲೋ ಅಪ್ ತುಂಬ ಮಾಡ್ತಾಯಿದ್ರು. ಸೊ ನನಗೆ ಹೆಂಗೆ ಒಂದು ಮೊದಲನೇ ಸಿನಿಮಾನೋ ಅವ್ರಿಗೂ ಒಂದು ಇಟ್ಸ್ ಫಸ್ಟ್ ಸಿನಿಮಾ. ಸೊ ಆ ಲರ್ನಿಂಗ್ ಪ್ರಾಸೆಸ್, ಒಂದು ಲರ್ನಿಂಗ್ ಕರ್ವೇ ಇದೆ ಈಗ. ಸೊ ಪ್ಲಸ್ ಈಗ ಮಾರ್ಕ್ ಮೂಲಕ ಶಿ ಬಿಕೇಮ್ ಡಿಸ್ಟ್ರಿಬ್ಯೂಟರ್ ಆಲ್ಸೋ. ಹೌದು. ಸೊ ಶಿ ಈಸ್ ಆಲ್ಸೋ ಲರ್ನಿಂಗ್, ಆ್ಯಂಡ್ ಐ ಥಿಂಕ್ ಆ ಎಂಟೈರ್ ಪ್ರಾಸೆಸ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಸೊ ಅದು ಒಂಥರ ನಮಗಿಬ್ರಿಗೂ ಹಂಗೆ ಇತ್ತು, ಅಂದರೆ ಇಷ್ಟು ವರ್ಷ ನೋಡ್ಕೊಂಡು ಬರ್ತಾ ಇದ್ವಿ ಮನೇಲಿ ನಡೀತಾ ಡೆಫಿನೆಟ್ಲಿ ಅಡ್ವಾಂಟೇಜ್. ಬಿಕಾಸ್ ನನಗೇನಂದರೆ ಬಿಕಾಸ್ ನನಗೆ ಟೆಕ್ನಿಕ್ಲಿ ನನಗೇನಾದರೂ ಬೇಕಿದ್ದಿದ್ರೆ ಐ ಯೂಸ್ ಟು ಕಮ್ಯುನಿಕೇಟ್ ಟು ಹರ್ ಆ್ಯಂಡ್ ಸೇ, ಅತ್ತೆ ನೋಡಿ ಈಗ ನನಗೆ ಈ ಲೊಕೇಶನ್ ಬೇಡ, ಈ ಲೊಕೇಶನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಒಂದು ಸತಿ ನೀವು ನೋಡಿ. ಅಂದರೆ ಆಬ್ವಿಯಸ್ಲಿ ಲಾಸ್ಟಲ್ಲಿ ಪ್ರೊಡ್ಯೂಸರೇ ಕಾಲ್ ತೊಗೊಳ್ಬೇಕಾಗಿರೋದು, ಬಟ್ ಅಟ್ಲೀಸ್ಟ್ ಆ ಒಂದು ರೀಚ್ ಇರುತ್ತೆ ನೋಡಿ ಅದು. ಬಟ್ ಅವ್ರು ಮಾತ್ರ ಅಂತಲ್ಲ, ನನಗೆ ಕಾರ್ತಿಕ್ ಸರ್ಗಾಗಿರಲಿ, ಯೋಗಿ ಸರಿಗಾಗಿರಲಿ, KRGಗೆ ದೇ ವರ್ ಆಲ್ವೇಸ್ ಒನ್ ಫೋನ್ ಕಾಲ್ ಅವೇ ಫಾರ್ ಮಿ. ಮತ್ತು ಅದೇನೇ ಇರಲಿ ಅಂದರೆ, ಸರ್ ಬೇಡ ಸರ್, ಈ ಸೀನ್ನ ಈ ರೀತಿಯಲ್ಲಿ ಶೂಟ್ ಮಾಡೋಣ, ಆ ಲೊಕೇಶನಲ್ಲಿ ಶೂಟ್ ಮಾಡೋಣ. ಸೊ ಆ ಒಂದು ಸಿಚುವೇಶನಿಗೆ ಆ ವಾತಾವರಣನೇ ತುಂಬ ಚೆನ್ನಾಗಿತ್ತು. ಸೊ ನಾನು ಹೇಳ್ದಂಗೆ ತುಂಬ ನೀಟಾಗಿ ಕೊಲಾಬ್ರೇಟ್ ಮಾಡಿದ್ದೀವಿ ನಾವೆಲ್ಲರೂ. ಸೊ ಆ ಒಂದು ಇದರಲ್ಲಿ ವೆರಿ ಸ್ಮೂತ್ ಸೇಲಿಂಗ್ ಶೂಟ್. ಸೂಪರ್. ತಮಗೆ ಹೇಗಿತ್ತು? ನಾನು ಅದೇ 2 ಸಲ ಅವರು ಸೆಟ್ಗೆ ಬರುವಾಗ ಮೀಟ್ ಆದೆ. ವೆರಿ ಎಕ್ಸ್ಟ್ರೀಮ್ಲಿ ಸ್ವೀಟ್, ತುಂಬ ಸ್ವೀಟ್ ಇದ್ದಾರೆ, ಬಟ್ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ನಮ್ಗೆ. ಐ ಥಿಂಕ್ ಮೈ ಪರ್ಸನಾಲಿಟಿ ಸಚ್, ನನಗೆ ಸಡನ್ ಸರ್ಪ್ರೈಸ್ ವಿಸಿಟ್ ಆಗುತ್ತೆ ಅಲ್ವಾ, ಐ ಗೋ ಬ್ಲ್ಯಾಂಕ್, ಏನು ಮಾತಾಡ್ಬೇಕಂತಾರೆ ಗೊತ್ತಾಗಲ್ಲ. ಬಟ್ ಶಿ ವಾಸ್ ವೆರಿ ಕೈಂಡ್, ವೆರಿ ಸ್ವೀಟ್. ಸೊ ಐ ಮೆಟ್ ಹರ್ ಟ್ವೈಸ್. ಸೊ ಮುಂದಿನ ದಿನಗಳಲ್ಲಿ ಪ್ರಮೋಷನ್ಗಾಗಿ ಯಾವ ರೀತಿಯಾದಂತಹ ಪ್ಲಾನಿಂಗ್ಗಳಾಗಿದೆ? ಪ್ರಮೋಷನ್ಸ್ ಬೇಸಿಕ್ಲಿ ನಮಗೇನು ಅಂದರೆ, ನಮಗೆ ವಿ ಡೋಂಟ್ ವಾಂಟ್ ಟು ಓವರ್ ಬೋರ್ಡ್ ಎನಿ ಪ್ರಮೋಷನ್. ಅಂದರೆ ತೀರಾ ಬಂದ್ಬಿಟ್ಟು ಇಲ್ಲ ನಮ್ಮ ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ನಮಗೆ ಯಾರಿಗೂ ಇಷ್ಟ ಇಲ್ಲ. ಬಿಕಾಸ್ ಅದೊಂಥರ ತುಂಬ ಇನ್ ದ ಫೇಸ್ ಅನ್ಸ್ಬಿಡುತ್ತೆ ಅದು. ನಮಗೇನಂದರೆ ನಮ್ಮ ಸಿನಿಮಾದ ಮೇಲೆ ನಮಗೆ ತುಂಬ ನಂಬಿಕೆ ಇದೆ, ನಾವು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟ್ ಮೇಲೆ ತುಂಬ ನಂಬಿಕೆ ಇದೆ. ಸೊ ಅದೇನೇ ಇದ್ರೂ ಬರೀ ನಮ್ಮ ಸಿನಿಮಾದು ಕಾಂಟೆಂಟ್ ಮೂಲಕ ಪ್ರಮೋಷನ್ಸ್ ಮಾಡ್ಕೊಂಡು ಹೋಗ್ತೀವಿ. ಇನ್ನೇನು ಸಿನಿಮಾ ಹತ್ತಿರ ಬರೋಷ್ಟು ಆ ಟೈಮಿಗೆ ಒಂದಿಷ್ಟು ಡಿಸ್ಟ್ರಿಕ್ಸಿಗೆ ಹೋಗ್ತೀವಿ. ಸೊ ಅಲ್ಲಿ ಎನಿವೇಸ್ ನಮಗೆ ಆಲ್ರೆಡಿ ಸುದೀಪ್ ಸರ್ ಮೂಲಕದಿಂದ ಒಂದಿಷ್ಟು ಫ್ಯಾನ್ ಬೇಸ್ ಅನ್ನೋದು ಒಂದು ಇದೆ ಅಲ್ಲಿ.
ಸೊ ಒಂದ್ಸತಿ ಹೋಗ್ತೀನಿ ಅವ್ರನ್ನೆಲ್ಲ ಭೇಟಿ ಮಾಡಬೇಕು, ಒಂದ್ಸತಿ ಅವ್ರ ಜೊತೆ ಹೋಗಿ ಕಾಫಿ ಟೀ ಕುಡ್ದು ತಿಂಡಿ ತಿಂದ್ಬಿಟ್ಟು ಓಕೆ. ಬಟ್ ಅದೇನು ಗೊತ್ತಾ, ಅವ್ರ ತಲೆಯಲ್ಲಿ ಏನೇನೋ ಇರುತ್ತೆ, ಅವ್ರ ತಲೆಯಲ್ಲಿ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಕೂತ್ಕೊಂಡು ಕೇಳಬೇಕು ಫಸ್ಟ್ ಅವೆಲ್ಲ. ಸೊ ಐ ಥಿಂಕ್ ಮೇಜರ್ ಪ್ರಮೋಷನ್ಸ್ ಅಂತ ಆ ಥರದ್ದೇನು ಪ್ಲ್ಯಾನ್ ಮಾಡ್ಕೊಳಲ್ಲ, ಬಟ್ ಐ ವಿಲ್ ಗೋ ಟು ಎವ್ರಿ ಸಿಟಿ ಆ್ಯಂಡ್ ಐ ವಿಲ್ ಮೀಟ್ ಎವ್ರಿಬಡಿ ಒನ್ಸ್, ಬಿಕಾಸ್ ದ್ಯಾಟ್ ಈಸ್ ದ ಮೋಸ್ಟ್ ಪ್ರಮೋಷನ್ ನಾನು ಮಾಡೋದು. ಬಟ್ ಬಿಟ್ಟರೆ ನಮಗೇನಿದ್ರು ಬರೀ ನಮ್ಮ ಸಿನಿಮಾ ಕಾಂಟೆಂಟ್ ಮೇಲೇ ವಿಲ್ ಕ್ಯಾರಿ ಇಟ್. ಓಕೆ, ಸೊ ತಮಗೆ ಪ್ರಮೋಷನ್ಸ್ ಯಾವ ರೀತಿ ಏನು ಕರೆದ ತಕ್ಷಣ ಬರ್ತಾರಾ ಹೀರೋಯಿನ್ ಬರ್ತಾ ಇದ್ದಾರೆ ಪ್ರಮೋಷನ್ ಬನ್ನಿ ಅಂದ ತಕ್ಷಣ? ಈಗ ಶುರು ಮಾಡಿದೀವಿ, ನೋಡಬೇಕು. ಬರಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ ನೀವು? ಫುಲ್ ಹೆಂಗಲ್ಲ ಫುಲ್ ಆರ್ಡರ್ ಮಾಡ್ತಾರಾ? ಬನ್ನಿ ಅಂದ್ರೆ ಬರಬೇಕು ಆ ಥರ ಆರ್ಡರ್? ಇವರ ಇಲ್ಲ ಇವ್ರು ಸ್ವೀಟಾ? ನೋ ಲೈಕ್ ಅದು ಇಲ್ಲ ಇದು ಇಲ್ಲ. ನೀವು ಥೋಡಿ ನೀವು ಕರೆಯಲ್ವಲ್ಲ ಪ್ರಮೋಷನ್ಗೆ, ಅದು ಪ್ರೊಡಕ್ಷನ್ ಇಂದ ಬರುತ್ತೆ. ಈಗ ಲೊಕೇಶನ್ ಡೇಟ್ ಟೈಮಲ್ಲಿ ಓಕೆ ಬರ್ತೀವಿ ಅಷ್ಟೇ. ಓಕೆ ಬರ್ತೀರಾ ಅಷ್ಟೇ. ಸೊ ಪೀಪಲ್ ಈಗ ತಮ್ಮನ್ನಂತೂ ಗುರ್ತಿಸೋದು ಫಸ್ಟಿಂದಾನೂ ಇದ್ದೇ ಇದೆ, ಇವಾಗಂತೂ ತುಂಬಾ ಜಾಸ್ತಿ ಆಗಿರುತ್ತಲ್ವಾ? ಇಲ್ಲ ಆಕ್ಚುಲಿ ಆಗಿಲ್ಲ ಇನ್ನು. ಆಗಿಲ್ವಾ ಇನ್ನು? ಇಲ್ಲ. ಬಟ್ ಮ್ಯಾನರಿಸಮ್ಗೆ ಗೊತ್ತಾಗತ್ತಲ್ವಾ? ಇರ್ಬೋದು, ಇನ್ನೂ ನಂಟಿರ್ಬೋದು ಕಿಚ್ಚ ಸುದೀಪ್. ಅದೇನು ಗೊತ್ತಾ, ಆಕ್ಚುಲಿ ನಾವಿರೋ ಒಂದು ಎನ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನಾನು ಎಲ್ಲೇ ಹೋದ್ರು, ನಾನು ಹೊರಗಡೆ ಇನ್ನೂ ನಮ್ಮ ಮನೆ ಹತ್ರ ಇರೋ ಬೇಕರಿ ಹತ್ರನೇ ಹೋಗ್ತೀನಿ, ಟೀ ಕುಡಿತೀನಿ ಅಲ್ಲಿ. ಯಾವ ಏರಿಯಾ, ಯಾವ ಬೇಕರಿ ಹೇಳಿ? JP ನಗರ್ ಈ ಬೇಕರಿ ಹೆಸರು? ಅಲ್ಲ ಬರ್ತಾರೆ ಜನ. ಗೊತ್ತಿಲ್ಲಪ್ಪ, ನಾವು ಅವನ್ನ ಚೇಟ ಅಂತ ಕರಿತೀವಿ ಅಷ್ಟೇ. ಅವ್ರಿಗೆ ಆಕ್ಚುಲಿ ಅಲ್ಲೇ ಡೌಟ್ ಆಗ್ಬಿಡುತ್ತೆ, ಏಯ್ ಇವ್ರೇನು ಇಲ್ಲಿ ಮಾಡ್ತಾವ್ರಿ, ಇಲ್ಲೇನು ಮೋಸ್ಟ್ಲಿ ಆ ಡೌಟ್ ಅಲ್ಲಿ ಹೋಗ್ಬಿಡ್ತಾರ ಅವರು. ಬಟ್ ಇಲ್ಲ, ಅಫ್ಕೋರ್ಸ್ ಕೆಲವು ಸತಿ ಅಲ್ಲಿ ಕಂಡು ಹಿಡಿದು ಬಂದು ಮಾತಾಡ್ಸ್ತಾರಲ್ಲ, ಇಟ್ ಈಸ್ ಒಂದು ಸೆಕೆಂಡ್ ನಾನೇ ತೊಗೊಂತೀನಿ, ಅಂದರೆ ಓ ಶಿಟ್ ನನ್ನ ರೆಕಗ್ನೈಸ್ ಮಾಡೋರು ಇವರು ಅನ್ನೋದು. ಬಟ್ ಆಗ್ತದೆ ಸ್ಲೋಲಿ. ಯಾ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಂತಾರಲ್ಲ ಹಾಗೆ. ಆ್ಯಂಡ್ ಆಲ್ಸೋ ಈಗಾಗಲೇ ಮ್ಯಾಂಗೋ ಪಚ್ಚ ಹಾಡುಗಳ ಮೂಲಕ, ಟೀಸರ್ ಮೂಲಕ, ತಮ್ಮ ಲುಕ್ನ ಮೂಲಕ ಬಹಳಷ್ಟು ಜನರಿಗೆ ಬಹಳಷ್ಟು ಇಷ್ಟ ಆಗಿದೆ. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಮೆಚ್ಚುಗೆಗೆ ಪಾತ್ರವಾಗಲಿ. ಇನ್ನೇನು ಥಿಯೇಟರ್ಗೆ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ, ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿ ಅನ್ನೋದೇ ನಮ್ಮ ಆಶಯ. ಕೊನೆಯದಾಗಿ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ತುಂಬ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋ ಕನಸಿದು. ಆ್ಯಂಡ್ ಸಿನಿಮಾಗೋಸ್ಕರ ನಾವು ಯಾವುದೋ ಹೆಸಿಟೇಷನು ಮಾಡಿಲ್ಲ, ಏನೂ ಮಾಡಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಬಂದು ಚಿತ್ರಮಂದಿರಲ್ಲಿ ನೋಡಿ. ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಪ್ರೀತಿ ಬೇಕು. ನಾನು ಅಷ್ಟೇ ಹೇಳೋದು, ಎಲ್ಲರಿಗೂ ಹೇಳ್ತೀನಿ. ಅಂದರೆ ನಮ್ಮ ಸುದೀಪ್ ಸರ್ ಅಥವಾ ನಮ್ಮ ದೀಪ್ ಮಾಮಾಗೆ ತೋರಿಸಿರೋ ಪ್ರೀತಿಯಲ್ಲಿ ನನಗೆ ಒಂದು ಚಿಕ್ಕ ಅಂಶ ತೋರಿಸ್ಬಿಟ್ರು ಸಾಕು, ಸಿನಿಮಾ ಗೆಲ್ಲುತ್ತೆ ಆ ಟೈಮಲ್ಲಿ. ಆ್ಯಂಡ್ ಪ್ಲಸ್ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿರೋದು ಒಂದು ಗೆಲುವು ಇದು. ಸೊ ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್. ಯಾ, ತಮ್ಮಿಂದ ಐ ಥಿಂಕ್ ನಾವು ಟೀಸರ್ ಆರ್ ಸಾಂಗ್ಸ್ ಎಲ್ಲ ಆಚೆ ಹಾಕಿದ್ವಿ, ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಐ ಥಿಂಕ್ ಅದರಿಂದ ಆಡಿಯನ್ಸ್ಗೂ ತುಂಬ ಕ್ಯೂರಿಯಾಸಿಟಿ ಡೆವಲಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ, ಮತ್ತು ಎಲ್ಲ ಔಟ್ಪುಟ್ ನಿಮಗೆ ಇಷ್ಟ ಆಗ್ತಿದೆ. ಸೊ ಮೂವಿ ಖಂಡಿತ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ದಟ್ಸ್ ಸ್ವೀಟ್. ಸೊ ಒಟ್ಟಾರೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೋ ತನಕ ನಿಮ್ಮ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಇದು ಹೇಳಬೇಕು, ನನ್ನ ಫಸ್ಟ್ ಸ್ಟುಡಿಯೋ ಇಂಟರ್ವ್ಯೂ. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಬೆಲ್ಲದಂತೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ ಟರ್ನ್ ಆಗಲಿ, ಒಳ್ಳೇದಾಗಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಯಾವ ಥಿಯೇಟರಲ್ಲಿ ಸಿಗ್ತೀರಾ? ಸಂತೋಷ್ ಥಿಯೇಟರ್ನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂದರೆ ನೀವು ಸಂತೋಷ್ ಥಿಯೇಟರ್ಗೆ ಬರಬೇಕು. ಆ್ಯಂಡ್ ಆಲ್ಸೋ ಚಿತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಿದೆ. ಹತ್ತಿರದ ಚಿತ್ರಮಂದಿರದಲ್ಲಿ ಚಿತ್ರನ ನೋಡಿ ಆ್ಯಂಡ್ ಸಂಕ್ರಾಂತಿ ಹಬ್ಬವನ್ನು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.